त्वमग्निर्भगवान् सूर्यः त्वं सोमो ज्योतिषां त्वमापस्त्वं क्षितिर्व्योम वायुर्मात्रेन्द्रियाणि च विष्णुपत्नी महामाये महापुरुषलक्षणे प्रिये सामे महाभागे लोकमातर नमोस्तुते रतत्वाद्भात्मके विष्णावथवापि जगद्भृतेः भरतो वायुरुद्दिष्टः भारतीतः सरस्वती उमा वैवात् समुत्तिष्ठ मनोरुद्र उदाहृतः तदेतन्मिथुनं ज्ञात्वा न दाम्पत्याद्विहीयते हरेस्तु प्रतिमा प्राज्ञाः तत्रस्थः केशवः स्वयं ददाति ज्ञानमीशेषः परमात्मा स्वयं विभुः. ಶ್ರೀ ಗುರುಭ್ಯೋ ನಮಃ. 48 ದಿನಗಳ ಕಾಲದ ಮಂಡಲ ಸೇವಾದಲ್ಲಿ ಇವತ್ತು ನಾವು ನೋಡಬೇಕಾದದ್ದು 28ನೇ ಭಾಗ. ಭಾಗವತದ 9ನೇ ಸ್ಕಂದದಲ್ಲಿ ಬಂದಿರುವ ಒಂದೆರಡು ಮಹತ್ವದ ಕಥೆಗಳನ್ನು ಇವತ್ತು ನಾವು ನೋಡಬೇಕು. ಅಂಬರೀಷ ಅನ್ನುವ ರಾಜ, ಆತನನ್ನ ಭಗವಂತ ಹೇಗೆ ಕಾಪಾಡಿದ ಅನ್ನೋದನ್ನ ಇವತ್ತು ನಾವು ನೋಡಬೇಕಾದದ್ದು. ಚತುರ್ಮುಖ ಬ್ರಹ್ಮನಿಂದ ಮರೀಚಿ ಹುಟ್ಟಿದ್ದ, ಮರೀಚಿಯಿಂದ ಕಶ್ಯಪ ಹುಟ್ಟಿದ್ದ, ಆ ಕಶ್ಯಪನಿಂದ ಅದಿತಿ ದೇವಿಯಲ್ಲಿ ಸೂರ್ಯ ಹುಟ್ಟಿದ್ದ. ಆ ಸೂರ್ಯನಿಂದ ಮುಂದೆ ಸೂರ್ಯವಂಶ ಅಂತ ಮುಂದುವರಿಯಿತು. ಅದೇ ವಂಶದಲ್ಲೇ ಅಂಬರೀಷ ಬಂದವನು. ರಾಮನು ಕೂಡ ಅದೇ ವಂಶದಲ್ಲೇ ಬರ್ತಾನೆ. ರಾಮನ ಕಥೆಯನ್ನು ಇವತ್ತು ಅಥವಾ ನಾಳೆ ಸಮಯಾವಕಾಶಕ್ಕೆ ಅನುಸಾರವಾಗಿ ನೋಡೋಣ. ನಾಭಾದ ಅಂತ ಒಬ್ಬ, ಅವನು ಅಂಬರೀಷನ ತಂದೆ. ಅಂಬರೀಷ ದೊಡ್ಡ ಭಗವದ್ಭಕ್ತ. ಅವನನ್ನು ಹೇಗೆ ಭಗವಂತ ರಕ್ಷಿಸಿದ ಅನ್ನೋದು ಇವತ್ತಿನ ಕಥೆಯ ವಿಷಯ. ಈ ಪರೀಕ್ಷಿತ ಆ ಕಥೆಯನ್ನ ವಿಸ್ತಾರವಾಗಿ ಹೇಳಿದೆ ಅಂತ ಕೇಳಿದ. ಅದಕ್ಕೆ ಶುಕಾಚಾರ್ಯ ಕಥೆಯನ್ನು ಹೇಳಲಿಕ್ಕೆ ತೊಡಗಿದರು. ಭೂಮಿಯನ್ನ, ಈಗ ಅಖಂಡ ಭೂಮಂಡಲವನ್ನ ಅವನು ಆಳ್ತಾ ಇದ್ದ. ಆದರೆ ಈ ಸಂಪತ್ತೆಲ್ಲವೂ ಅಸ್ಥಿರ, ನಾನಿದರಲ್ಲಿ ಮಗ್ನನಾಗಬಾರದು ಅನ್ನುವ ಎಚ್ಚರ ಅವನಿಗಿತ್ತು. ಭಗವಂತನಲ್ಲಿ ಮತ್ತು ಭಗವಂತನ ಭಕ್ತರಲ್ಲಿ ಅಗಾಧವಾದ ಭಕ್ತಿ ಇತ್ತು. ಆ ಕಾರಣದಿಂದ ಈ ಪ್ರಪಂಚ ಎಲ್ಲ ಲೋಷ್ಠವತ್ಸ್ಮೃತ, ಒಂದು ಮಣ್ಣಿನ ಹೆಂಟೆಯಂತೆ ಕ್ಷುಲ್ಲಕವಾದದ್ದು ಅಂತ ಗೊತ್ತಿತ್ತು ಅವನಿಗೆ. ಕೃಷ್ಣನ ಧ್ಯಾನದಲ್ಲೇ, ಭಗವಂತನ ಧ್ಯಾನದಲ್ಲೇ ಯಾವತ್ತೂ ಅವನಿಗೆ ಆಸಕ್ತಿ. ದೊಡ್ಡ ದೊಡ್ಡ ಯೋಗಿಗಳಿಗೆ, ಸಿದ್ಧ ಪುರುಷರಿಗೆ ಸಮಾನವಾದ ಸಾಧನೆ ಅವನಾಗಿತ್ತು. ಮನೆ, ಹೆಂಡತಿ, ಮಕ್ಕಳು, ಆಪ್ತ ಬಂಧುಗಳು, ಆನೆ, ಕುದುರೆ, ರಥ, ಈ ಎಲ್ಲ ಸಂಪತ್ತು, ಇವೆಲ್ಲ ಅನರ್ಥಕ, ಇದರಿಂದ ಬಹಳ ಉಪಯೋಗ ಇಲ್ಲ ಅನ್ನೋದು ಆತನಿಗೆ ಗೊತ್ತಿತ್ತು. ಇಂಥ ಮಹನೀಯ ಅವನಿಗೆ ರಕ್ಷಣೆಗಾಗಿ ಭಗವಂತ ತನ್ನ ಸುದರ್ಶನ ಚಕ್ರವನ್ನೇ ಕೊಟ್ಟಿದ್ದಂತೆ. ಸುದರ್ಶನ ಚಕ್ರ ಅನ್ನೋದೇನಿದೆಯಲ್ಲ, ಸುದರ್ಶನ ಚಕ್ರ ಅಂದ್ರೆ ಭಗವಂತನ ಸನ್ನಿಧಾನ ಇದ್ದದ್ದು. ನಮಗಿಲ್ಲೊಂದು ಪ್ರಶ್ನೆ ಬರ್ತದೆ, ಸುದರ್ಶನ ಚಕ್ರವನ್ನ ಭಗವಂತ ಇವನಿಗೆ ಕೊಟ್ಟಿದ್ದ, ರಕ್ಷಣೆಗೆ ಕಳಿಸಿದ್ದ ಅಂದ್ರೆ ಇವನು ಅದನ್ನು ಪ್ರಯೋಗ ಮಾಡ್ತಿರ್ಲಿಲ್ಲ, ಅದು ಅವನ ರಕ್ಷಣೆಯನ್ನು ತಾನೇ ಮಾಡ್ತಿತ್ತು ಭಗವಂತನ ಆಜ್ಞೆಗೆ ಅನುಸಾರವಾಗಿ. ಹಾಗಾದ್ರೆ ಭಗವಂತನ ಕೈಯಲ್ಲಿ ಆ ಸುದರ್ಶನ ಚಕ್ರ ಇರ್ಲಿಲ್ವಾ ಅಂತ ಪ್ರಶ್ನೆ ಬರ್ತದೆ. ಅದು ಹಾಗಲ್ಲ. ಇವೆಲ್ಲ ಆಯುಧಗಳು, ಚಕ್ರ ಮತ್ತೆ ಶಂಖ ಇತ್ಯಾದಿ ಎಲ್ಲ ಆಯುಧಗಳು ಭಗವಂತನ ಕೈಯಲ್ಲೂ ಇರ್ತವೆ. ಅವನ ಇಚ್ಛೆಯಿಂದ, ಅವನ ವೈಭವದಿಂದಲೇ, ಅವನ ಮಹಿಮೆಯಿಂದಲೇ ಅವು ಇನ್ನೊಬ್ಬರ ಕಡೆಗೂ ಹೋಗ್ತವೆ, ಬೇಕಾದ್ರೆ ಅವರಿಗೆ ಸಹಾಯ ಮಾಡಲಿಕ್ಕೆ ಅಂತ. ಅನೇಕ ರೂಪಗಳನ್ನು ತಾಳುವ ಶಕ್ತಿ ಅವಕ್ಕೂ ಇರ್ತದೆ. ಅದು ಅದರ ಅಭಿಪ್ರಾಯ. ಅವನು ಒಂದು ಬಾರಿ ಏಕಾದಶಿ ವ್ರತವನ್ನ ಪ್ರಾರಂಭಿಸಿದ. ಇದು ಒಂದು ವರ್ಷದ ವ್ರತ. ಅದು ಪ್ರತಿ ಶುಕ್ಲ ಪಕ್ಷದಲ್ಲೂ ಕೃಷ್ಣ ಪಕ್ಷದಲ್ಲೂ ಏಕಾದಶಿ ಅನ್ನೋದು ಬಂದೇ ಬರ್ತದೆ. ಒಟ್ಟು 24 ಏಕಾದಶಿಗಳಾಗ್ತವೆ ಒಂದು ವರ್ಷದಲ್ಲಿ. ಆ ವ್ರತ ಮಾಡಬೇಕು ಅಂತ ತೊಡಗಿದ್ದ. ಈ ವ್ರತಕ್ಕೆ ಪ್ರತಿಯೊಂದು ವರ್ಷ
ಶ್ರಾವಣ ಮಾಸ ಅಥವಾ ಕಾರ್ತಿಕ ಮಾಸ ಅಥವಾ ಮಾಘ ಮಾಸ, ಆವಾಗ ಅದರದ್ದು ಸಮಾಪನ ಮಾಡಬೇಕು. ಅದರ ಅರ್ಥ ಅದರ ಹಿಂದಿನ 1 ವರ್ಷದ ಹಿಂದೆ ಆ ವ್ರತವನ್ನು ಪ್ರಾರಂಭ ಮಾಡಿರ್ಬೇಕು. ಅದರ ಸಮಾಪ್ತಿಯನ್ನು ಈಗ ಮಾಡಬೇಕು. ಇಲ್ಲಿ ಏಕಾದಶಿಗೂ ಮತ್ತು ಉಳಿದ ವ್ರತಗಳಿಗೂ ವ್ಯತ್ಯಾಸ ಏನಂದ್ರೆ, ಉಳಿದ ಯಾವುದೋ ಕೆಲವು ವ್ರತಗಳನ್ನ ಮತ್ತೆ ಮಾಡಬೇಕಾದ ಪ್ರಸಂಗ ಇರೋದಿಲ್ಲ. ಒಂದ್ಸರಿ ಆಚರಿಸುವುದು, ಆಮೇಲೆ ಅದನ್ನು ಬಿಟ್ಟು ಬಿಡೋದು. ಮತ್ತೆ ಬೇಕಾದ್ರೆ ಇನ್ನೊಮ್ಮೆ ಯಾವಾಗ ಆಚರಣೆ ಮಾಡಬಹುದು, ಮಾಡದೇ ಇರಬಹುದು. ಈ ಏಕಾದಶಿ ವ್ರತ ಏನಿದೆಯಲ್ಲ, ಇದು ಪ್ರತಿ 15 ದಿವಸಕ್ಕೊಮ್ಮೆಯೂ ನಡೆಯುವಂಥದ್ದೇ ಇದು. ಆದ್ರಿಂದ ಸತತವಾಗಿ ನಡೆದಿರುವಂತಹ ವ್ರತ ಅದು. ಇಲ್ಲಿ ಬರೀ ಈ ಭಾಗವತ ನೋಡಿದ್ರೆ ಅದು ಗೊತ್ತಾಗೋದಿಲ್ಲ. ಈಗ ಯಾವುದೋ ವ್ರತ ಮಾಡಿದ, ಬೇರೆ ಯಾವುದೋ ವ್ರತ ಮಾಡಿದ ಅಂತ ಇದು ಒಂದು ವ್ರತ ಮಾಡಿದ, 1 ವರ್ಷ ಮಾಡೋನಿದ್ದ, ಅದಾದ್ಮೇಲೆ ಅದನ್ನು ಬಿಟ್ಟು ಬಿಡ್ತಾನೇನೋ ಹೀಗೆಲ್ಲ ಕಾಣಿಸ್ತದೆ. ಹಾಗಲ್ಲ, ಯಾವಾಗಲೂ ಮಾಡ್ತಿರುವುದೇ. ಆ ಒಂದು ಸಂದರ್ಭದಲ್ಲಿ 1 ವರ್ಷ ಕಾಲ ಆದ್ಮೇಲೆ ಒಂದು ಉತ್ಸವ ಮಾಡ್ತೀನಿ, ಉದ್ಯಾಪನ ಮಾಡ್ತೀನಿ ಅಂತ ಇಟ್ಕೊಂಡಿದ್ದ. ಉದ್ಯಾಪನ ಅಂದ್ರೆ ವ್ರತದ ಸಮಾಪ್ತಿ. ನಾವೀಗೇನು ಏಕಾದಶಿ ಉಪವಾಸ ಮಾಡ್ತೀವಲ್ಲ, ಇದಕ್ಕೆ 1 ವರ್ಷ ಆದ್ಮೇಲೆ ಉದ್ಯಾಪನ ಅಂತ ನಾವೇನು ಇಟ್ಕೊಂಡಿರೋದಿಲ್ಲ. ಆದ್ರೆ ಹಾಗೆ ಮಾಡ್ತಾರೆ ಕೆಲವರು. ವ್ರತಗಳು ಅಂತ ಪ್ರಶ್ನೆ ಬಂದಾಗ ಭೀಷ್ಮ ಪಂಚಕ, ವಿಷ್ಣು ಪಂಚಕ ಅಂತ ಒಂದೆರಡು ಹೆಸರುಗಳನ್ನು ನಮಗೆ ಪರಿಚಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಹೇಳ್ತೇನೆ. ವಿಷ್ಣು ಪಂಚಕ ಅಂದ್ರೆ, ಪಂಚಕ ಅಂದ್ರೆ 5 ಉಪವಾಸಗಳು. ಒಂದು ತಿಂಗಳಲ್ಲಿ 5 ಉಪವಾಸ. ಅದರಲ್ಲಿ 2 ಏಕಾದಶಿ, ಒಂದು ಹುಣ್ಣಿಮೆ, ಒಂದು ಅಮಾವಾಸ್ಯೆ, ಮತ್ತೆ ಒಂದು ಶ್ರವಣ ನಕ್ಷತ್ರ ಇರುವಂತಹ 1 ದಿವಸ. ಹೀಗೆ ಒಟ್ಟು 5 ಉಪವಾಸಗಳನ್ನು ಮಾಡಬೇಕು ಒಂದು ತಿಂಗಳಿನಲ್ಲಿ. ಒಟ್ಟು 1 ವರ್ಷ ಹೀಗೆ ಮಾಡಿ ಅದಾದ್ಮೇಲೆ ಅದಕ್ಕೊಂದು ಸಮಾಪ್ತಿ ಮಾಡ್ತಾರೆ. ಅದಾದ್ಮೇಲೆ ಇನ್ನೊಂದ್ಸರಿ ಮಾಡಬಹುದು, ಮಾಡದೇ ಇರಬಹುದು ಅಂತ ಇದಕ್ಕೆ ವಿಷ್ಣು ಪಂಚಕ ಅಂತ ಹೇಳ್ತಾರೆ. ಭೀಷ್ಮ ಪಂಚಕ ಅಂದ್ರೆ, ಭೀಷ್ಮ ಅಂದ್ರೆ ಭಯಂಕರವಾದ್ದು ಅಂತ ಅರ್ಥ. ಈ ಪಾಂಡವ ರಾಜ್ಯ ಭೀಷ್ಮ ಇದ್ನಲ್ಲ, ಅವನಿಗೂ ಈ ಪಂಚಕಕ್ಕೂ ಏನು ಸಮಸ್ಯೆ ಇಲ್ಲ. ಭಯಾನಕವಾದ ಪಂಚಕ ಅಂತ ಅರ್ಥ. 5 ದಿವಸ ಸತತವಾಗಿ ಉಪವಾಸ ಮಾಡೋದು, ಅದಕ್ಕೆ ಭೀಷ್ಮ ಪಂಚಕ ಅಂತಾರಷ್ಟೆ. ಅಂತೂ ಶ್ರವಣ ನಕ್ಷತ್ರ ಯಾವಾಗ ಬರ್ತದೆ ಅದೊಂದು ಎಕ್ಸ್ಟ್ರಾ ಈ ವಿಷ್ಣು ಪಂಚಕದಲ್ಲಿ. 2 ಏಕಾದಶಿಗಳು, ಹುಣ್ಣಿಮೆ, ಅಮಾವಾಸ್ಯೆ ಮತ್ತು ಶ್ರವಣ ನಕ್ಷತ್ರ ಇದ್ದ ದಿವಸ. ಒಂದ್ ವೇಳೆ ಶ್ರವಣ ನಕ್ಷತ್ರ ಇದ್ದ ದಿವಸ ಹುಣ್ಣಿಮೆ ಮಾರನೇ ದಿವಸನೇ ಅಥವಾ ಅಮಾವಾಸ್ಯೆ ಮಾರನೇ ದಿವಸನೇ ಬಂದ್ರೆ ಎಕ್ಸ್ಟ್ರಾ 2 ದಿವಸ ಸತತ ಉಪವಾಸ ಆಗ್ತದೆ. ಈ ತರ ಎಲ್ಲ ಮಾಡಿ ಅದನ್ನ ಉದ್ಯಾಪನ ಮಾಡುವವರಿದ್ದಾರೆ. ಆದ್ರೂ ಸಾಮಾನ್ಯವಾಗಿ ನಮ್ಗೆ ಗೊತ್ತಿರಬೇಕಾದ ಸಂಗತಿ ಏನಂದ್ರೆ, ಎಲ್ಲ ವ್ರತಗಳು ಏಕಾದಶಿ ವ್ರತದ ಹಿಂದೆ, ಉಳಿದ ವ್ರತಗಳನ್ನು ಮಾಡಿ ಅಥವಾ ಮಾಡದೇ ಇರಿ, ಏಕಾದಶಿ ವ್ರತವನ್ನು ಮಾತ್ರ ಮಾಡಲೇಬೇಕು ಅಂತ ಆ ಥರದ್ದೊಂದು ಸಂಕಲ್ಪ. ಅದಕ್ಕೆ ಏನ್ ಮಾಡ್ರಿ, ಏಕಾದಶಿ ವ್ರತದ ಕಥೆಯನ್ನು ಇವತ್ತು ನಾವು ಕೇಳ್ತಿದ್ದೇವೆ. ಏಕಾದಶಿ ದಿವಸ ಎಲ್ಲ ದೋಷಗಳು ಕೂಡ ಆಹಾರದಲ್ಲಿ ಇರ್ತವೆ. ಆಹಾರದ ಮೂಲಕ ಆ ದೋಷಗಳನ್ನು ಬಂದು ತಟ್ಟುತ್ತವೆ ಅಂತ ಹೇಳ್ತಾರೆ. ಅದಕ್ಕೆ ಏನಾದ್ರು ವೈಜ್ಞಾನಿಕ ಕಾರಣಗಳು ಇದ್ರೂ ಇರಬಹುದು. ಏಕಾದಶಿ ದಿವಸನೇ ಈಗ ಒಂದು ಪಕ್ಷ ಪ್ರಾರಂಭ ಆಗೋದು ಪಾಡ್ಯ ದಿವಸದಿಂದ. ಪಾಡ್ಯ, ಬಿದಿಗೆ, ತದಿಗೆ, ಈ ತರ ನವಮಿ, ದಶಮಿ, ಏಕಾದಶಿ, ಅವಾಗಲೇ ಉಪವಾಸ ಪ್ರಾರಂಭ ಮಾಡೋದು. ಆ ಏಕಾದಶಿ ದಿವಸನೇ ಯಾಕೆ ಉಪವಾಸ ಮಾಡ್ತಾರೆ? ಆ ಏಕಾದಶಿ ದಿವಸ ಏನಾದ್ರು ಗ್ರಹ ಸ್ಥಿತಿ, ನಕ್ಷತ್ರದ ಸ್ಥಿತಿ ಆ ಉಪವಾಸಕ್ಕೆ ಅನುಕೂಲಕರವಾಗಿರ್ತದ? ಅದ್ರ ಬಗ್ಗೆ ಇನ್ನಷ್ಟು ಸಂಶೋಧನೆ ನಡೀಬೇಕು. ಅದಿರಲಿ. ಏನೇ ಇದ್ರು ಏಕಾದಶಿ ಅನ್ನೋದು ಭಗವಂತನಿಗೆ ಪ್ರಿಯವಾದ ವ್ರತ, ಆದ್ರಿಂದ ಅದನ್ನ ಮಾಡಬೇಕು ಅಂತ ಇಟ್ಕೊಂಡಿದ್ದಾರೆ. ಅದನ್ನ ಹೇಗೆ ಮಾಡ್ತಾರೆ ಅಂದ್ರೆ, ಮಾಡೋರು ಕೃಷ್ಣಾಮೃತ ಮಹಾರ್ಣವ ಮೊದಲಾದ ಗ್ರಂಥಗಳಲ್ಲಿ ಅದ್ರ ಬಗ್ಗೆ ಹೇಗೆ ಬಂದಿದೆ ಅಂದ್ರೆ, ದಶಮಿ ದಿವಸ ಮಧ್ಯಾಹ್ನ ಹೊತ್ತು ಊಟ ಮಾಡಬೇಕು, ರಾತ್ರಿ ಊಟ ಮಾಡುವಂತಿಲ್ಲ. ಏಕಾದಶಿ ಪೂರ್ತಿ ಉಪವಾಸ ಮಾಡಬೇಕು. ದ್ವಾದಶಿ ದಿವಸ ಊಟ ಮಾಡಬೇಕು ಬೆಳಿಗ್ಗೆ, ಪಾರಣ ಅಂತಾರೆ, ಉಪವಾಸದ ಸಮಾಪ್ತಿ ಅದು. ಅದಾದ್ಮೇಲೆ ಮತ್ತೆ ದ್ವಾದಶಿ ರಾತ್ರಿ ಊಟ ಮಾಡುವಂತಿಲ್ಲ ಅಂತಿರೋದು ಹೀಗೆ ಪದ್ಧತಿ. ಊಟ ಮಾಡುವಂತಿಲ್ಲ ಅಂದ್ರೆ ಊಟ ಇಲ್ಲವೇ ಇಲ್ಲ, ಆಹಾರವೇ ಇಲ್ಲ ಅಂತ ಅರ್ಥ. ಇವತ್ತಿಗೂ ಆ ಥರ ಮಾಡೋರನ್ನ ನಾನು ನೋಡಿದ್ದೇನೆ. ಏಕಾದಶಿ ದಿವಸ, ದಶಮಿ ದಿವಸ ಮಧ್ಯಾಹ್ನ ಏನು ಊಟ, ಅದಕ್ಕೆ ಉಂಡ ಊಟ ಕುಡಿದ ನೀರು ಅಂತಾರೆ. ಒಂದ್ಸರಿ ಊಟ ಆದ್ಮೇಲೆ ಮುಗೀತು, ಕುಡಿದ್ಮೇಲೆ ನೀರು ಕುಡಿದ್ಮೇಲೆ ಮುಗೀತು, ಮತ್ತೆ ರಾತ್ರಿ ಏನು ಇಲ್ಲೇ ಇಲ್ಲ ಅಂತ ಅದರ ಅರ್ಥ. ಹಾಗೆ ಮಾಡೋರು ಇವತ್ತಿಗೂ ಇದ್ದಾರೆ. ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಊಟ ಮಾಡೋದಿಲ್ಲ ಅಷ್ಟೇ. ದಶಮಿ ರಾತ್ರಿ ಮತ್ತು ದ್ವಾದಶಿ ರಾತ್ರಿ ಅನ್ನದ ಬದಲಾಗಿ ಅಕ್ಕಿ ಬದಲಾಗಿ ಜೋಳ, ಗೋಧಿ ಇತ್ಯಾದಿಗಳಿಂದ ತಯಾರಾದಂತಹ ಆಹಾರ, ಅದನ್ನೇ ಫಲಾಹಾರ ಅಂತ ಅನ್ನೋದು. ವಸ್ತುತಃ ಫಲ ಅಂದ್ರೆ ಹಣ್ಣು ಅಂತೂ ಹಸಿ ಆಹಾರ, ತರಕಾರಿ ಇತ್ಯಾದಿಗಳನ್ನು ತಗೋಬೇಕು ಅಂತ. ಅದು ಫಲಾಹಾರ ಅನ್ನುವುದು
ನಾಷ್ಟ ಅಥವಾ ತಿಂಡಿ ಉಪಾಹಾರ ಅನ್ನೋದಕ್ಕೆ ಪರ್ಯಾಯ ಆಗಿದೆ. ವಸ್ತುತಃ ಫಲಾಹಾರ ಅಂದ್ರೆ ಹಣ್ಣು ಹಂಪಲು ಗಡ್ಡೆ ಗೆಣಸು ಅಂಥದ್ದನ್ನು ರಾ ಆಹಾರ ತಿನ್ನುವುದೇ ಮುಖ್ಯ. ಅದೇನೇ ಇಲ್ಲಿ ಏಕಾದಶಿ ದಶಮಿ ರಾತ್ರಿ ಮತ್ತು ದ್ವಾದಶಿ ರಾತ್ರಿ ಅನ್ನ ತಿನ್ನದೆ ಕೇವಲ ಫಲಾಹಾರ ಮಾಡೋರು ಉಪಾಹಾರ ಮಾಡೋರು ಎಷ್ಟೋ ಜನ ಇದ್ದಾರೆ. ಅಕ್ಕಿ ಆಹಾರವನ್ನು ಬಿಟ್ಟು ಬೇರೆ ತಿಂದರು ಅಂತೂ ಹೀಗೆ ನಡೆದಿದೆ. ಇದು ಈ ಥರ ಮಾಡಬೇಕು ಅಂತ. ಧರ್ಮಾಂಗದ ಅಂತ ಒಬ್ಬ ರಾಜ ಇದ್ದ, ಅವನ ಮಗ ರುಕ್ಮಾಂಗದ ಅಂತ. ಅವನು ತನ್ನ ಸಾಮ್ರಾಜ್ಯದಲ್ಲಿ ಎಲ್ಲ ಕಡೆ ಏಕಾದಶಿ ವ್ರತವನ್ನು ಜನರಿಗೆಲ್ಲರಿಗೂ ಆಚರಣೆಗೆ ತನ್ನಿ ಅಂತ ಹೇಳಿದ್ದಂತೆ. ಅವನಿಗೆ ಪ್ರಾರಬ್ಧ ಕರ್ಮ ಹೇಗಿರ್ತದಂದ್ರೆ, ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತೆ ಕೃಷ್ಣಾಮೃತ ಮಹಾರಣದಲ್ಲಿ ಬಂದ ಕಥೆ. ಆ ಅಪ್ಪನಿಗೆ ಮಗ ಇದ್ದಾನೆ, ಮಗನಿಗೆ ಮದುವೆ ಆಗಿದೆ. ಆ ಅಪ್ಪನಿಗೆ ಯಾವಳೋ ಒಬ್ಬಳ ಮೇಲೆ ಒಂದು ಮೋಹ ಹುಟ್ಟುಬಿಡ್ತು. ಅದು ಆ ಕಥೆ ಪೂರ್ಣ ನನಗೆ ಅಂಶ ಈಗ ನೆನಪಿಲ್ಲ, ಅದು ಮತ್ತೊಂದ್ಸರಿ ಯಾವಾಗ ಹೇಳ್ತೇನೆ. ಅವಳೇನ್ ಮಾಡಿದ್ಲು, ನಾನು ನಿನಗೆ ಒಲದು ಬರಬೇಕು ಅಂದ್ರೆ ನಿನ್ನ ಮಗನ ಶಿರಚ್ಛೇದ ಮಾಡ್ಕೊಂಡು ಕರ್ಕೊಂಡು ಬರಬೇಕು, ಇಲ್ಲೇ ಹೋದ್ರೆ ನಾನು ನಿನಗೆ ಬರೋದಿಲ್ಲ, ನಿನ್ನ ಹತ್ರ ನಾನು ಬರೋದಿಲ್ಲ, ನಿನ್ನನ್ನು ನಾನು ಕಾಮಿಸುವುದೂ ಇಲ್ಲ ಅಂತ ಅವಳಲ್ಲ. ಇಲ್ಲ ಅದು ಏಕಾದಶಿ ಆದ್ರೂ ಬಿಡ್ಬೇಕು. ಇರೋದು ಕಂಡೀಷನ್ ಇದೆ ಎರಡು. ಅಲ್ಲೊಂದೇನೋ ಕಥೆ ಇದೆ, ಇವರೆಲ್ಲ ಏಕಾದಶಿ ಈ ಥರ ಪ್ರಾರಂಭ ಮಾಡಿದ್ರಲ್ಲ, ಎಲ್ಲರದು ಪಾಪಗಳೆಲ್ಲ ಕರಗಿ ಹೋಯ್ತು, ಮೇಲೆ ಎಲ್ಲ ಪುಣ್ಯಶಾಲಿಗಳೇ ತುಂಬಿಬಿಟ್ರು ಸ್ವರ್ಗ ನರಕಗಳಲ್ಲೆಲ್ಲ. ಪಾಪಿಗಳಿಗೆ ಎಲ್ಲಿಯೂ ಪಾಪಿಗಳೇ ಅಂತನೂರೇ ಇಲ್ದಂಗೆ ಆಗಿಬಿಟ್ರು. ಆವಾಗ ಇದೊಂದು ವ್ಯವಸ್ಥೆ, ಇದೊಂದು ಪರೀಕ್ಷೆ ಅಂತ ಕಥೆ ಏನೋ ಇದೆ, ಅದೇ ಇರಲಿ ಅಂತ ಅವಳು ಬಂದು ಏನೊಂದು ಏಕಾದಶಿ ಬಿಡಬೇಕು ನೀನು ನನ್ನ ಹತ್ರ ಬರುವುದಾದ್ರೆ, ಅಥವಾ ನಿನ್ನ ಮಗನ ತಲೆ ಕಡಿಬೇಕು. ತಲೆ ಕಡಿದು ನೀನು ನನ್ನ ಹತ್ರ ಬಂದರೆ ನಾನು ನಿನ್ನನ್ನು ಒಪ್ಕೋತೇನೆ ಅಂತ. ಈ ಮಗ ಏನಂದ, ನೀನು ನನ್ನ ತಲೆ ಆದರೂ ಕಡಿ, ನನ್ನ ತಲೆ ಕಡ್ಕೊಂಡು ಅವಳ ಹತ್ರ ಕರ್ಕೊಂಡು ಹೋಗು, ಆದ್ರೆ ಏಕಾದಶಿ ಮಾತ್ರ ನಾನು ಬಿಡೋದು ಬೇಡ, ನನ್ನ ಹೆಂಡತಿಯು ಬಿಡೋದು ಬೇಡ, ತಂದೆ ತಾಯಿಗಳಾದ್ರೂ ನೀವು ಬಿಡೋದು ಬೇಡ ಅಂತ ಅವನ ಮಗನೂ ಅವರೆಲ್ಲರೂ ಆ ತಂದೆಗೆ ಏಕಾದಶಿ ವ್ರತದ ಬಗ್ಗೆನೂ ನಿಷ್ಠೆ ತೋರಿಸಿದರು. ನಾನು ಸತ್ರೂ ತೊಂದರೆ ಇಲ್ಲ, ಅದು ಏಕಾದಶಿ ಬಿಡೋದು ಬೇಡ ಅಂತ. ಅದು ಒಂದು ಪರೀಕ್ಷೆ ಆಯಿತು ಅಂತ ಅವನು ಇನ್ನೇನು ಮಗನ ತಲೆನೇ ಕಡಿಲಿಕ್ಕಂತ ಹೋಗಿದ್ದ. ಆವಾಗ ದೇವತೆಗಳು ಬಂದು ಅವನನ್ನು ಉಳಿಸಿದ್ರು, ಮಗನನ್ನು ಉಳಿಸಿದ್ರು, ತಂದೆಯನ್ನು ಉಳಿಸಿದ್ರು ಅಂತ ಅಲ್ಲೊಂದು ಕಥಾ ಬರ್ತದೆ. ಏಕಾದಶಿ ಬಗ್ಗೆ ಅದೊಂದು ನಿಷ್ಠೆ, ಹಾಗೆ ಮಾಡಬೇಕು. ಇಂಥ ಏಕಾದಶಿ ಇದು ಯಾವತ್ತೂ ಮಾಡಲೇಬೇಕಾದದ್ದು. ಒಂದು ಸಾಧ್ಯ ಆದರೆ ಒಂದು ಸಂಕಲ್ಪ ತೊಡ್ರಿ. ಏನು ಸಂಕಲ್ಪ? ಪ್ರತಿ ಏಕಾದಶಿ ಅಂದು ಅನ್ನ ಒಂದು ಉಣ್ಣೋದಿಲ್ಲ, ಉಳಿದುದನ್ನು ಆಹಾರ ಸ್ವೀಕಾರ ಮಾಡ್ತೀವಿ ಅಂತ ಒಂದು ಸಂಕಲ್ಪ ತೊಡ್ರಿ. ಇದೊಂದು ಪುಣ್ಯ ಕೆಲಸ ಇಲ್ಲಿ ನಡೆದಿದೆ. ಹಾಗೆ ಎಲ್ಲರೂ ಕೂಡ ಮನೆಯ ಸದಸ್ಯರೆಲ್ಲರೂ ಕೂಡ ಆ ಥರದೊಂದು ಸಂಕಲ್ಪ ಇಟ್ಕೊಳ್ರಿ. ಉಪವಾಸ ಇರ್ರಿ ಅಂತ ಹೇಳಿದ್ರೆ, ಆ ಥರ ಉಪವಾಸ ಇರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಉಪವಾಸ ಇದ್ದು ಮತ್ತು ಹೊರಗಿನ ಓಡಾಟ ಇತ್ಯಾದಿಗಳನ್ನ ಮಾಡುವುದೆಲ್ಲ ಕಷ್ಟ ಆಗ್ತದೆ. ಉಪವಾಸ ಮಾಡೋದು ಪರಮಧರ್ಮ. ಅದಾಗದೆ ಹೋದರೆ ಅನ್ನ ಒಂದನ್ನು ಪರಿತ್ಯಾಗ ಮಾಡಿ ಉಳಿದುದನ್ನು ದೇಹದ ಬಲ ಒಂದಷ್ಟು ಇಟ್ಕೊಂಡು ಇರುವಂತೆ ಹಾಗೆ ಮಾಡ್ರಿ. ಮತ್ತೆ ನಾನು ಹಿಂದೆನೇ ಹೇಳಿದ್ದೆ, ಸಾಯಂಕಾಲದ ಹೊತ್ತಿನಲ್ಲಿ ಭಗವಂತನ ನಾಮ ಸಂಕೀರ್ತನಕ್ಕೆ ಬಹಳ ಮಹತ್ವ ಇದೆ ಅಂತೆಲ್ಲ ಬಂದಿತ್ತು. ಸಾಯಂಕಾಲದ ಹೊತ್ತಿನಲ್ಲಿ ಪ್ರತಿನಿತ್ಯವೂ ವಿಶೇಷತಃ ಏಕಾದಶಿ ದಿವಸ ಕೆಲವರು ಮಾಡ್ತಾರೆ, ಇವತ್ತಿಗೂ ಇಡೀ ರಾತ್ರಿ ಜಾಗರಣ ಮಾಡ್ತಾರೆ. ಇಡೀ ರಾತ್ರಿ ಏಕಾದಶಿ ದಿವಸ ಇಡೀ ರಾತ್ರಿ ಜಾಗರಣ ಮಾಡ್ತಾರೆ, ಹಾಡುಗಳನ್ನು ಹೇಳ್ತಾರೆ. ಆಮೇಲೆ ಕೆಲವರು ಸೇವಾ ಮಾಡ್ತಾರೆ, ನರ್ತನ ಸೇವಾ ಮಾಡ್ತಾರೆ, ಹರಿವಾಣ ಸೇವಾ ಅಂತ ಮಾಡ್ತಾರೆ. ಕೆಲವು ಸರಿ ಸ್ವಾಮಿಗಳು ಮಾಡ್ತಿರ್ತಾರೆ ಅದನ್ನು. ತಲೆ ಮೇಲೆ ಒಂದು ಬೆಳ್ಳಿದೋ ತಾಮ್ರದೋ ಹಿತ್ತಾಳಿದೋ ತಟ್ಟೆನೋ ಇಟ್ಕೋತಾರೆ, ಅದ್ರೊಳಗೆ ಕೃಷ್ಣನ ಪ್ರತಿಮೆ ಇಟ್ಕೋತಾರೆ. ಪ್ರತಿಮೆ ಇಟ್ಕೊಂಡು ನರ್ತನ ಮಾಡ್ತಾ ಭಗವಂತನಿಗೆ ಪ್ರದಕ್ಷಿಣೆ ಮಾಡ್ತಾರೆ. ಅದನ್ನು ಹರಿವಾಣ ಸೇವಾ ಅಂತ ಹೇಳಿ ಅಂತಾರೆ. ನೀವೇನು ಜೋರಾಗಿ ತಕತೈ ಅಂತ ಕುಣಿಬೇಕಾದ್ದಿಲ್ಲ, ಅಂತೂ ತಾಳಕ್ಕೆ ತಕ್ಕಂತೆ ಹೆಜ್ಜೆಗಳನ್ನು ಇಟ್ಕೊಂಡು ಪ್ರದಕ್ಷಿಣೆ ಮಾಡ್ತಾರೆ, ಸ್ವಾಮಿಗಳು ಮಾಡ್ತಾರೆ. ನಮಗೆ ಸಾಮಾನ್ಯವಾಗಿ ಏನಾಗ್ತದೆ, ಜೋರಾಗಿ ಉಚ್ಚ ಕಂಠದಿಂದ ಭಗವಂತ ನಾಮ ಹೇಳಲಿಕ್ಕೆ ಕುಣಿಲಿಕ್ಕೆ ಇದನ್ನ ಒಂದು ಸಂಕೋಚ ಇರ್ತದೆ, ಒಂದು ಬಿಗುಮಾನ ಇರ್ತದೆ ನಮಗೆಲ್ಲ. ನನಗೂ ಇದೆ, ನಾನು ಎಂದವನು ಹಾಗೇನು ಕುಣಿದವನಲ್ಲ, ನಿಜ ಹೇಳಬೇಕು. ಇನ್ನು ಮುಂದಾದ್ರೂ ಕುಣಿತೀನೋ ಇಲ್ಲೋ ನಿಶ್ಚಿತ ಇಲ್ಲ. ಬೇರೆ ಏನಾದರೂ ಮಾಡಿ ಆದ್ರೆ ಇದನ್ನೆಲ್ಲ ಮಾಡ್ತೀನಿ ನನಗೂ ಏನು ನಿಶ್ಚಿತ ಇಲ್ಲ. ಆದರೆ ಕೆಲವು ಕಡೆ ನಾನು ನೋಡಿದ್ದೇನೆ, ನಿಮಗೆ ಕಂಠ ಚೆನ್ನಾಗಿರ್ಲಿ ಬಿಡ್ಲಿ, ನೀವು ಹಾಡ್ರಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಹಾಡೋ ಅಭ್ಯಾಸ ಮಾಡಿಸೋದನ್ನು ನೋಡಿದ್ದೇನೆ. ಕಂಠ ಚೆನ್ನಾಗಿರ್ಬೇಕಾಗಿಲ್ಲ. ಆವಾಗ ಏನಾಗ್ತದಂದ್ರೆ, ನನಗೆ ಯಾರಿಗೆ ಕಂಠ ಚೆನ್ನಾಗಿರಲ್ಲೋ ಅವ್ನು ಹಾಡಿದ್ರೆ ಉಳಿದವರೆಲ್ಲ ಹಾಸ್ಯ ಮಾಡ್ತಾರೆ ಅಂತ ಅವ್ನಿಗೆ ಕಿರಿಕಿರಿ ಆಗ್ತಿರ್ತದೆ. ಎಲ್ಲರೂ ಹಾಡ್ತಾರೆ,
ಎಲ್ಲರೂ ಹಾಡಿದಾಗ ಯಾರು ಹಾಸ್ಯ ಮಾಡೋರು? ಹಾಡುವುದು ಮುಖ್ಯ. ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ಪುರಂದರದಾಸರು ಹಾಡಿದ್ರಲ್ಲ. ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ನಾಚುತ್ತಿದ್ದೆ, ಆದರೆ ದಂಡಿಗೆ ಬೆತ್ತ ಹಿಡಿಸಿದಳೆಯ ಈ ಹೆಂಡತಿ. ದೊಡ್ಡ ಶ್ರೀಮಂತ ಅವರು, ನಾಸ್ತಿಕ ಏನಲ್ಲ, ಆದರೆ ಈ ದಾಸರಾಗಿ ಇದ್ದವರಲ್ಲ. ಆದರೆ ಅದೊಂದು ಪ್ರಸಂಗ ಅವರ ಜೀವಮಾನದಲ್ಲಿ ಅವ್ರಿಗೆ ಬಂತು. ಅದ್ರ ಮುಂದೆ ಯಾವ್ದಾದ್ರು ಮತ್ತೊಂದು ಸರಿ ಅದನ್ನು ಹೇಳ್ತೇನೆ. ಅಂತೂ ಕೈಯಲ್ಲಿ ದಂಡಿಗೆ ಅಂದ್ರೆ ದಾಸರದೊಂದು ಕೋಲು, ಪ್ರಾಯ ಅಥವಾ ಭಿಕ್ಷಾಪಾತ್ರಣನು, ಇದರಿಂದ ಹಿಡಿಲಿಕ್ಕೆ ನಾನು ನಾಚ್ತಾ ಇದ್ದೆ. ಆಗ ಅವಳು ಹಿಡಿಸಿದ್ಲು. ಅವಳ ಪ್ರೇರಣೆಯಿಂದ, ಅವಳ ಒತ್ತಾಸೆಯಿಂದ ನಾನು ದಾಸನಾದೆ ಅಂತ ಅವರು ಹೇಳಿದ್ದಾರೆ. ಹೀಗೆ ಕೆಲವು ಪಂಥಗಳನ್ನಂತೂ ನೀವು ನೋಡೇ ಇದ್ದೀರಿ. ಅಲ್ಲಿದ್ದವರು ಸಾಮೂಹಿಕವಾಗಿ 100 ಜನ ಇರಲಿ, 1000 ಜನ ಇರಲಿ, 10,000 ಜನ ಇರಲಿ, ಎಲ್ಲರೂ ಕುಣಿತಾರೆ. ಅಲ್ಲಿ ಮುಖ್ಯಸ್ಥರು ಕುಣಿತಾರೆ, ಸ್ತ್ರೀಯರು ಕುಣಿತಾರೆ, ಪುರುಷರು ಕುಣಿತಾರೆ. ಕೆಲವು ಪಂಥಗಳೇ ಆ ಥರ ಇವೆ. ಇದು ಎಲ್ಲ ಕಡೆಯೂ ಕೂಡ ಈ ಥರದ್ದು ಇದ್ದೇ ಇತ್ತು. ದಾಸರಂತೂ ಕಾಲಿಗೆ ಗೆಜ್ಜೆ ಹಾಕೊಂಡು ಕುಣಿದೇ ಕುಣಿತಿದ್ರು. ಅನೇಕ ಜನ ಸ್ವಾಮಿಗಳು ಕುಣಿತಿದ್ರು, ಆ ಥರ ಹಾಡ್ತಿದ್ರು. ಅನೇಕ ಸ್ವಾಮಿಗಳೇ ಆ ಥರ ಹಾಡುಗಳನ್ನು ಮಾಡಿದ್ದಿದೆ. ಆ ಥರ ಏಕಾದಶಿ ದಿವಸ ಸಾಯಂಕಾಲ ಒಂದಿಷ್ಟು ಸಂಕೀರ್ತನೆ ಮಾಡುವುದನ್ನ ರೂಢಿಸ್ಕೊಳ್ರಿ. ಏಕಾದಶಿ ಕಥೆ ಇಲ್ಲಿ ನಡೆದಿದೆ. ಅಂತೂ ಶ್ರಾವಣ, ಕಾರ್ತಿಕ ಅಥವಾ ಮಾಘ ಮಾಸದಲ್ಲಿ ಅದನ್ನು ಪ್ರಾರಂಭಿಸಬೇಕು. ಅದ್ರ ಹಿಂದಿನ ತಿಂಗಳು ಪ್ರಾರಂಭಿಸಬೇಕು. ಆ ಮುಂದೆ 1 ವರ್ಷ ಆದ್ಮೇಲೆ ಅದು ಸಮಾಪ್ತ ಮಾಡಬೇಕು. ಅದಾದ್ಮೇಲೆ ಮತ್ತೆ ಮುಂದಿನ ಶುರು ಮಾಡೋದು. ಅದನ್ನು ಉದ್ಯಾಪನೆ ನೀವು ಮಾಡ್ರಿ ಬಿಡ್ರಿ. ಉದ್ಯಾಪನೆ ಮಾಡುವುದು ಅಂದ್ರೆ ಅಂದು ಭಗವಂತನಿಗೆ ಅಭಿಷೇಕ ಮಾಡಿ, ಉತ್ಸವ ಮಾಡಿ, ಅನ್ನದಾನ ಇತ್ಯಾದಿ ಕಾರ್ಯಕ್ರಮ, ಗೋದಾನ ಇತ್ಯಾದಿ ಅಂತ ಹೇಳಿದ್ದಾರೆ. ಒಂದ್ಸರಿ ಇವೊಂದು ವೃತ್ತದ ನಡೆದಿತ್ತು ಅಂಬರೀಷ್ ಅಂತ. ಕಾರ್ತಿಕ ಮಾಸದಲ್ಲಿ ಸಮಾಪ್ತಿ ಬಂದಿತ್ತು ಕೊನೆಗೆ. ವ್ರತಾಂತೆ ಕಾರ್ತಿಕೇಯ ಮಾಸಿ ತ್ರಿರಾತ್ರಂ ಸಮುಪೋಷಿತ. ಕಾರ್ತಿಕ ಮಾಸದಲ್ಲಿ ಸಮಾಪ್ತ ಆಗಬೇಕಾಗಿತ್ತು. 3 ದಿವಸ ಕಾಲ ಅಥವಾ ಉಪವಾಸ ಮಾಡಿದೆ. 3 ದಿವಸ ಉಪವಾಸ ಮಾಡೋದಂದ್ರೆ ಏನು? ಸುಮ್ಮನೆ 3 ದಿವಸ ಉಪವಾಸ ಮಾಡೋದಲ್ಲ. ಅದು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ದಶಮಿ ರಾತ್ರಿ ಉಪವಾಸ, ಏಕಾದಶಿ ಎಂದು ಹಗಲು ರಾತ್ರಿ ಉಪವಾಸ, ದ್ವಾದಶಿ ಬೆಳಿಗ್ಗೆ ಪಾರಣೆ ಮಾಡಿ ಮತ್ತೆ ರಾತ್ರಿ ಉಪವಾಸ, ತ್ರಯೋದಶಿ ದಿವಸ ಹಗಲಿನಲ್ಲಿ ಅನುಪಾರಣ ಅಂತ ಕರೀತಾರೆ. ದ್ವಾದಶಿ ದಿವಸ ಒಂದು ಪಾರಣ ಆಗಿರ್ತದೆ, ಅದಾದ್ಮೇಲೆ ದ್ವಾದಶಿ ರಾತ್ರಿ ಮತ್ತೆ ಉಪವಾಸ ಇರ್ತಾನಲ್ಲ, ಅದಕ್ಕಾಗಿ ತ್ರಯೋದಶಿ ದಿವಸ ಅನುಪಾರಣ. ಮತ್ತೆ ಮಹಾಭಿಷೇಕ ಆಯಿತು. ಇದೆಲ್ಲ ಸ್ಕಂದ ಪುರಾಣದಲ್ಲಿ ಬಂದಿದೆ. ಈ ಥರ ಎಲ್ಲ 3 ದಿವಸದ ವ್ರತ ಉಪವಾಸ ಎಲ್ಲ ಆಯಿತು, ಅಭಿಷೇಕ ಆಯಿತು, ಎಲ್ಲ ಭಕ್ತರನ್ನು ಕರೆಸಿದ, ಜ್ಞಾನಿಗಳ ಆರಾಧನೆ ಆಯಿತು, ಗೋದಾನ ಆಯಿತು, ಎಲ್ಲನೂ ಮುಗೀತು. ಗೋದಾನ ಮಾಡಿ ಅವರವ್ರ ಮನೆಗೆ ಕಳಿಸಿಕೊಟ್ಟ. ಮುಂದೆ ತಾನು ಪಾರಣಕ್ಕೆ ಕುತ್ಕೋಬೇಕು ಅಂತ ತಯಾರಾದ. ಆಗ ದುರ್ವಾಸ ಬಂದರು. ಸನ್ಯಾಸಿ ಅವರು. ದುರ್ವಾಸ ಸನ್ಯಾಸಿ, ಸ್ವಯಂ ಪರಶಿವನ ಅವತಾರ. ರಾಜ ಅವ್ರಿಗೆ ಸ್ವಾಗತ ಮಾಡಿದ. ಬನ್ನಿ ಭೋಜನ ಮಾಡಿ ಅಂತ ಕರೆದ. ಅವರು ಆಯ್ತು ನಾನು ಸ್ನಾನ ಮಾಡಿ ಬರ್ತೇನೆ ಅಂತ ಹೋದರು. ಯಮುನಾ ನದಿ ತೀರಕ್ಕೆ ಹೋದರು. ಅಲ್ಲಿ ಸ್ನಾನ ಮಾಡಿದವರೇ ಧ್ಯಾನಕ್ಕೆ ತೊಡಗಿದರು. ವಿಳಂಬ ಆಯಿತು. ಈ ಕಡೆ ಇವನು ಪಾರಣೆ ಮಾಡಬೇಕು. ಆ ಪಾರಣೆ ಮುಹೂರ್ತ ಯಾವತ್ತು ದಾಟುವಂತಿಲ್ಲ ಅಂತ ಹೇಳ್ತಾರೆ. ನಿರ್ದಿಷ್ಟ ಸಮಯದಲ್ಲಿ ಆ ಪಾರಣೆ ಮುಗಿಬೇಕು. ಇಲ್ಲದೆ ಹೋದ್ರೆ ಆ ವ್ರತಕ್ಕೆ ಫಲ ಇಲ್ಲ ಅಂತ. ವಸ್ತುತಃ ನಮ್ಮಂಥವರೆಲ್ಲ ಅಷ್ಟು ಕಟ್ಟುನಿಟ್ಟಾಗಿ ಆ ಪಾರಣದ ಮುಹೂರ್ತವನ್ನು ಅನುಸರಿಸ್ತಾ ಇಲ್ಲ. ಆದರೆ ಅನುಸರಿಸ್ತಾರೆ ಆ ಥರ ಎಷ್ಟೋ ಜನ. ಈ ಕಡೆ ಅವ್ರು ಬರ್ತಾ ಇಲ್ಲ. ಅತಿಥಿ, ದೊಡ್ಡ ಅತಿಥಿ, ಸಾಮಾನ್ಯ ಅತಿಥಿ ಅಲ್ಲ ಅವರು. ಇವನಿಗೇನು ಮಾಡಬೇಕು? ಧರ್ಮಶಾಸ್ತ್ರ ತಜ್ಞರಾದ ವಿದ್ವಾಂಸರ ಜೊತೆ ಸಮಾಲೋಚನೆ ಮಾಡಿದ. ನನಗೆ ಪಾರಣದ ಅತಿಕ್ರಮಣ ಆಗಬಾರ್ದು, ಬಂದ ಅತಿಥಿಗೆ ಅವಮಾನವೂ ಅಪಚಾರವೂ ಆಗಬಾರ್ದು, ಏನು ಮಾಡಬೇಕು ಅಂತ ಈಗೆಲ್ಲ ಪ್ರಶ್ನೆ ಬಂದಾಗ ಅವರು ಒಂದು ಸಲಹೆ ಹೇಳಿದರು, ಇವರು ಒಂದು ಸಲಹೆ ಹೇಳಿದರು. ಇವನಿಗೂ ಅದು ಗೊತ್ತಾಯ್ತು. ಇವನು ತಜ್ಞನೇ ಇದ್ದ, ಧರ್ಮಶಾಸ್ತ್ರದಲ್ಲಿ ವಿದ್ವಾಂಸನೇ ಇದ್ದ. ನೀರು ಕುಡಿದು ಪಾರಣ ಮಾಡ್ತೇನೆ. ನೀರು ಕುಡಿದು ಪಾರಣ ಮಾಡಿದರೆ ಪಾರಣ ಮಾಡಿದಂತಾಯ್ತು, ಆದರೆ ಅತಿಥಿಗೆ ಅಪಚಾರ ಮಾಡಿದಂತ ಆಗಲಿಲ್ಲ. ಅತಿಥಿಗಿಂತ ಮುಂಚೆ ಊಟ ಮಾಡಿದರೆ ಸಮಸ್ಯೆ, ನೀರು ಕುಡಿತೀನಿ ಅಂತ. ನೀರನ್ನು ಕುಡಿದ್ರೆ ಕುಡ್ದಂತೇನೂ ಅಲ್ಲ, ಕುಡಿಯದೇ ಇದ್ದಂತನೂ ಅಲ್ಲ ಅಂತ ಶಾಸ್ತ್ರದಲ್ಲಿದೆ. ಮಹಾಭಾರತದಲ್ಲಿ ಒಂದು ಶ್ಲೋಕವೇ ಇದೆ, ನನಗದೀಗ ನೆನಪಿಗೆ ಬರ್ತದೆ. ಅಷ್ಟೈತಾನಿ ಅವೃತಜ್ಞಾನಿ ಆಪೋ ಮೂಲಂ ಫಲಂ ಪಯಃ
ಹವಿರ್ ಬ್ರಾಹ್ಮಣ ಕಾಮ್ಯಾಚ ಗುರೋಹ ವಚನಂ ಔಷಧಂ ಅಂತ. ನೀವೇನಾದರೂ ವ್ರತ ಮಾಡುವಾಗ ಆ ವ್ರತಕ್ಕೆ ಈ ಒಂದು 8 ಸಂಗತಿಗಳು ಯಾವತ್ತೂ ಭಂಗ ತರೋದಿಲ್ಲ ಅಂತ. ಆಪಹ ನೀರು ಕುಡಿದ್ರೂ ವ್ರತಕ್ಕೆ ಅನ್ನೋದು ಭಂಗ ಇಲ್ಲ ಅಂತ. ಏಕಾದಶಿಗೆ ಸಂಬಂಧಪಟ್ಟದ್ದಲ್ಲ, ಅದು ಸಾಮಾನ್ಯವಾಗಿ ಬೇರೆ ವ್ರತಗಳಿಗೆ ಸಂಬಂಧಪಟ್ಟದ್ದು. ಮೂಲಂ ಅಂದರೆ ಗಡ್ಡೆ ಗೆಣಸು ತಿಂದು ಕೆಲವು ವ್ರತಗಳನ್ನು ಮಾಡಬಹುದು. ಆಪಹ ಮೂಲಂ, ಫಲಂ ಅಂದರೆ ಹಣ್ಣು, ಪಯಃ ಅಂದರೆ ನೀರು, ಹವಿಹಿ ಕೆಲವು ಹವಿಷ್ಯ ಪದಾರ್ಥಗಳು, ಹೆಸರುಬೇಳೆ ಮೊದಲಾದದ್ದು, ಅದನ್ನು ತಿಂದು ವ್ರತ ಮಾಡಬಹುದು. ಮುಂದೆ ಬ್ರಾಹ್ಮಣ ಕಾಮ್ಯಾಚ. ಈ ನಡುವೆ ನಾವು ವ್ರತ ಮಾಡ್ತಿರುವಾಗ ಅವನೊಬ್ಬ ವಿದ್ವಾಂಸ ಬಂದ, ಜ್ಞಾನಿ, ಅವನ ಇಚ್ಛೆಯಂತೆ ಏನೋ ಕೆಲಸ ಮಾಡಬೇಕಾಯ್ತು. ಹಾಗೆ ಮಾಡಬೇಕಾದ ಪ್ರಸಂಗ ಬಂದಾಗ ಅದರಿಂದ ನಮ್ಮ ವ್ರತಕ್ಕೆ ಭಂಗ ಏನು ಬರೋದಿಲ್ಲ. ಅವನ ಇಚ್ಛೆ ಈಡೇರಿಸೋದು ಮುಖ್ಯ. ಗುರೋಹ ವಚನಂ, ಗುರುಗಳು ಬಂದರು. ಆ ಗುರುಗಳ ಮುಂದೆ ನಮ್ಮ ವ್ರತ ದೊಡ್ಡದನ್ನು ನಾವು ತೋರಿಸ್ಕೊಂಡು ಅಲ್ಲಿ ಅಹಂಕಾರ ಪಡಬಾರ್ದು. ಅವ್ರೇನಾದ್ರು ಹೇಳಿದ್ರೆ ಅದಂತೆ ನಡ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು. ಮತ್ತೆ ಔಷಧ, ಕೆಲವು ಸತತವಾಗಿ ಔಷಧಗಳನ್ನು ತಗೋತಿರ್ತಾನೆ, ಹಿಂದಿಂದನೂ ಔಷಧ ತಗೋತಾ ಇದ್ದಾನೆ, ಮುಂದೂ ತಗೋಬೇಕಾಗಿದೆ. ಹಾಗೆ ವ್ರತ ಮಾಡ್ತಿದ್ದಾಗಲೂ ಕೂಡ ಔಷಧವನ್ನು ತಗೊಂಡು ವ್ರತವನ್ನು ಮುಂದುವರಿಸಬಹುದು ಅಂತ ಮಾತಿದೆ. ಅದನ್ನು ಮೊದಲು ಬಂದದ್ದೇ ನೀರು ಕುಡಿತೀನಿ ಅಂತ ಅಲ್ಲಿ ಬಂದು ಮನೆಯಲ್ಲಿ ಅರಮನೆಯಲ್ಲಿ ಬ್ರಾಹ್ಮಣರು ಇದ್ರಲ್ಲ, ಅವರ ಅನುಮತಿ ತಗೊಂಡು ನೀರು ಕುಡ್ದ. ದುರ್ವಾಸರು ಬರ್ತಾರೆ ಅಂತ ಕಾಯ್ತಾ ಕೂತಿದ್ದ. ಅವ್ರು ಯಮುನಾ ತೀರದಿಂದ ಬಂದರು. ಅವರಿಗೆ ಸಾಕ್ಷಿ ಗೊತ್ತಾಯ್ತಿದ್ದು, ಅವ್ರ ದಿವ್ಯ ದೃಷ್ಟಿಗೆ ನೀರು ಕುಡಿದಿದ್ದಾನೆ ಅಂತ. ಸಿಟ್ಟು ಬಂದುಬಿಡ್ತು ಅವರಿಗೆ. ಬಹಳ ಹಸಿವಿನೂ ಆಗಿತ್ತು. ಹಸಿದ ಬ್ರಾಹ್ಮಣನ ತಡವಬಾರದು ಅಂತ ಹೇಳ್ತಿರ್ತಾರೆ. ಮುಂದಿಂದೇನು ಹೇಳಲ್ಲ, ಹಸಿದ ಬ್ರಾಹ್ಮಣ ತಡವಬಾರದು ಅಂತ ಇಷ್ಟೇ ಹೇಳ್ತಿರ್ತಾರೆ. ಅದಕ್ಕೆ ಮತ್ತೊಂದು ಗಾದೆ ಇದೆ, ಅದು ಮುಂದಿನ ಭಾಗ. ನೋಡಿ ಎಂಥ ನೀಚ ಇವನು, ನನ್ನಂಥ ಅತಿಥಿ ಬಂದಾಗ ಸಂಪತ್ತಿನ ಮಧ್ಯದಲ್ಲಿ ಕೊಬ್ಬಿ ದೊಡ್ಡ ಭಗವದ್ಭಕ್ತ ಅಂತ ಸೋಗ ಹಾಕಿ ನನಗೆ ಆಮಂತ್ರಣ ಕೊಟ್ಟು ನನಗೆ ಅನ್ನ ನೀಡದೆ ಇವತ್ತು ಊಟ ಮಾಡಿದ್ದಾನೆ, ಇವನು ಆಹಾರ ತಗೊಂಡಿದ್ದಾನೆ ಅಂತ. ನೀರು ಕುಡಿದಿದ್ದು ಅವರಿಗೆ ಸಿಟ್ಟು ತರಿಸಿತ್ತು. ಅವ್ನು ಊಟ ಮಾಡಿಲ್ಲ ಅನ್ನೋದು ಗೊತ್ತಿತ್ತು ಅವರಿಗೆ, ಆದರೂ ನೀರು ಕುಡಿದಿದ್ದು ಸಿಟ್ಟು ಬಂದಿತ್ತು. ಅದು ಜಟೆಯನ್ನು ಕಿತ್ತಿದ್ರು, ಜಟೆ ಕಿತ್ತು ನೆಲಕ್ಕೆ ಬಡಿದ್ರು ಅಂತ ಇಲ್ಲೇನಿಲ್ಲ. ಉತ್ಕೃತ್ಯ ಜಟಾಂ ರೋಷ ದೀಪಿತ. ಆ ಜಟೆಯಿಂದ ಒಂದು ಭಯಾನಕವಾದ ಶಕ್ತಿ, ದುಷ್ಟ ಶಕ್ತಿ, ಅದು ಅಂಬರೀಷನನ್ನು ಕೊಂದು ಬಿಡುವಂತ ಕಳಿಸಿದ್ರು. ಅದು ಬೆಂಕಿಯಂತೆ ಉರಿದು ದೊಡ್ಡ ಅಸ್ತ್ರ ಬಂದಂತೆ, ಬ್ರಹ್ಮಾಸ್ತ್ರ ಬಂದಂತೆ ಬಂತದು. ಕೈಯಲ್ಲಿ ಖಡ್ಗ ಬೇರೆ. ಅಂಬರೀಷನ್ ಮೈ ಮೇಲೆ ಬಂತು, ಇವನು ಅಲ್ಗಾಡ್ಲಿಲ್ಲ ಅಲ್ಲಿಂದ. ಇದನ್ನೇ ನಾವು ಗಮನಿಸಬೇಕಾಗಿರೋದು. ಯಾಕೆಂದ್ರೆ ಭಗವಂತ ಕಾಪಾಡ್ತಾನೆ, ಭಗವಂತನ ಇಚ್ಛೆ ಅಂತ. ಆವಾಗ ಆ ಚಕ್ರ ಅಲ್ಲಿತ್ತಲ್ಲ, ಅದೇನು ಯಾವಾಗಲೂ ಪ್ರತ್ಯಕ್ಷವಾಗಿ ಇರ್ತಿತ್ತಂತಿಲ್ಲ, ಇತ್ತು ಅಂತದ್ದು. ಅದು ಅಲ್ಲಿ ಎದುರಾಗಿ ಬಂದು ಏನು ಶಕ್ತಿ ಇತ್ತಲ್ಲ, ದುಷ್ಟ ಶಕ್ತಿ, ಅದನ್ನು ಸುಟ್ಟು ಬಿಸಾಕಿ ಬಿಡ್ತು. ದುರ್ವಾಸರಿಗೆ ಆಶ್ಚರ್ಯ ಅನ್ನಿಸ್ತು. ಆಮೇಲೆ ಚಕ್ರ ಸುಮ್ಮನೆ ಇದೆ, ದುರ್ವಾಸರನ್ನು ಬೆನ್ನಟ್ಟಿತ್ತು. ದುರ್ವಾಸರು ದಿಕ್ಕಿಗೆಲ್ಲ ಓಡ್ಲಿಕ್ಕೆ ಶುರು ಮಾಡಿದ್ರು. ಆ ಚಕ್ರ ಹಿಂದೆ ಬೆನ್ನಟ್ಟಿತ್ತು ಅವರನ್ನ. ಮೇರು ಪರ್ವತಕ್ಕೆ ಹೋದ್ರು, ಅಲ್ಲೊಂದು ಗುಹೆಗೆ ಹೋದ್ರು. ಅದು ಅಲ್ಲಿಯೂ ಹೋಯ್ತು. ಆಕಾಶ, ಭೂಮಿ, ಪಾತಾಳ, ಸಮುದ್ರ, ಲೋಕ, ಇಂದ್ರನ ಮನೆ, ಅಗ್ನಿಯ ಮನೆ, ವರುಣನ ಮನೆ, ಎಲ್ಲ ದಿಕ್ಕುಗಳಿಗೂ ಅದು ಹೋಯ್ತು. ಇನ್ನು ಗಮನಿಸ್ಬೇಕು, ಅದೇನು ಅವ್ರನ್ನ ಕೊಲ್ಲಬೇಕು ಅಂತ ಹೊರಟಿದ್ದಿಲ್ಲ. ಕೊಲ್ಲುವುದಾಗಿದ್ರೆ ಆವಾಗಲೇ ಕೊಂದು ಬಿಡ್ಬೋದಿತ್ತು. ಅವರಿಗೆ ಈ ಥರ ಬಿಸಿ ಮುಟ್ಟಿಸ್ಬೇಕು ಅಂತ ಅಷ್ಟೇ ಅದರ ಉದ್ದೇಶ ಇತ್ತು. ಚಕ್ರ ಹಿಂದೆ ಬೆನ್ನಟ್ಟೇ ಇತ್ತು. ಕೊನೆಗೆ ಚತುರ್ಮುಖ ಬ್ರಹ್ಮನ ಹತ್ರ ಹೋದ್ರು, ನನಗೆ ಕಾಪಾಡು ಅಂತ ಕೇಳ್ಕೊಂಡ್ರು. ಅವನು ಹೇಳಿದ, ನನ್ನ ಸ್ಥಾನ ಮಾನ ಇದೆಲ್ಲವೂ ಭಗವಂತನ ಅಧೀನ. ಸ್ಥಾನಂ ಮಧೀಯಂ ಸಹ ವಿಶ್ವಮೇತತ್ ಕ್ರೀಡಾವಸಾನೆ ದ್ವಿಪರಾರ್ಧ ಸಂಜ್ಞಕೆ. ಚತುರ್ಮುಖ ಬ್ರಹ್ಮನ ಒಟ್ಟು ಆಯುರ್ಮಾನ ಎಷ್ಟು ಅಂದ್ರೆ 31,104,000 ಕೋಟಿ ವರ್ಷ. 31,104. ಅದ್ರ ಮುಂದೆ 10 ಸೊನ್ನೆ. 31,104,000 ಕೋಟಿ ವರ್ಷ. ಇಷ್ಟು ಅವನ ಆಯುರ್ಮಾನ ಒಟ್ಟು. ಅದು 100 ವರ್ಷ ಅಂತಲೇ ಅರ್ಥ ಅದಕ್ಕೆ. ಆದರೆ ಅವನು ಒಂದು ದಿನ, ಒಂದು ಹಗಲು ಇವೆಲ್ಲ ಬಹಳ ದೊಡ್ಡದು. 864 ಕೋಟಿ ವರ್ಷ ನಮ್ಮ ಲೆಕ್ಕದಲ್ಲಿ ಆದರೆ ಅವನಿಗೆ ಒಂದು ಹಗಲು ಒಂದು ರಾತ್ರಿ. ಅದು
ಈ ಥರದ್ದು ಒಂದು ಒಟ್ಟಾವಿರ್ಮ. ಅಂತೂ ನನ್ನ ಜೀವಮಾನವೇ ಭಗವಂತನ ಅಧೀನ. ಅವನ ಅಪೇಕ್ಷೆ ಪಟ್ಟರೆ ನಂದೆಲ್ಲ ಅವನಿಗೆ ಆಹುತಿ ಆಗಿಬಿಡ್ತದೆ. ನನಗೇನು ಗೊತ್ತು, ನಾನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ನಾವೆಲ್ಲರೂ ಅವನಿಗೆ ಅಧೀನರು. ಹೀಗೆ ಚತುರ್ಮುಖ ಬ್ರಹ್ಮ ರಕ್ಷಣೆ ಕೊಡಲಿಲ್ಲ. ಕೈಲಾಸವಾಸಿಯಾದ ಶಿವನಿಗೆ ಮೊರೆ ಹೋದರು. ಇವರೇ ಶಿವರ ಅವತಾರ, ಅಂದರೆ ಶಿವನಿಗೆ ಮೊರೆ ಹೋದರು. ಆಗ ಶಿವ ಏನು ಹೇಳಿದೆ, ನೋಡು, ಸುದರ್ಶನ ಚಕ್ರದಿಂದ ನಿನ್ನನ್ನು ಕಾಪಾಡೋದು ನಮ್ಮ ಕೈಯಿಂದ ಆಗೋದಲ್ಲ. ಭಗವಂತನ ಲೀಲೆಯಿಂದ ಇಂಥವದೆಷ್ಟೆಷ್ಟೋ ಬ್ರಹ್ಮಾಂಡಗಳು ಹಿಂದೆ ಹುಟ್ಟಿದ್ದವು, ಅವೆಲ್ಲ ನಷ್ಟ ಆದವು, ಮತ್ತೂ ಹುಟ್ಟುತ್ತವೆ. ನಾವೆಲ್ಲ ಅವನ ಅಧೀನರು. ನಾವೇನು ಮಾಡೋದಿದೆ? ನಾನು, ಸನತ್ಕುಮಾರ, ನಾರದ, ಬ್ರಹ್ಮ, ಮರೀಚಿ ಎಲ್ಲರೂ ಅವನ ಅಧೀನರು. ಮತ್ತು ಅವನ ಚಕ್ರ ನಮಗೇನದು ಮಣಿಯುವಂಥದ್ದಲ್ಲ. ನೀನು ಅವನಿಗೆ ಶರಣ ಹೋಗು ಅಂದರು. ಏನು ಮಾಡಬೇಕು ತಿಳಿಲಿಲ್ಲ. ವೈಕುಂಠಕ್ಕೆ ಹೋದರು. ಅಲ್ಲಿ ಯದಧ್ಯಾಸ್ತೆ ಶ್ರೀನಿವಾಸ ಶ್ರೀಯಾಸಃ, ಭಗವಂತ ಅಲ್ಲಿ ಲಕ್ಷ್ಮೀದೇವಿ ಜೊತೆಗಿದ್ದಾನೆ. ಅವನ ಕಾಲಿಗೆ ಬಿದ್ದರು. ಆಹಾ ಅಚ್ಯುತ ಅನಂತ ಸದೀಪ್ಸಿತ ಪ್ರಭೋ ಕೃತಾಗಸಂ ಮಾಂ ಅವ ವಿಶ್ವಭಾವನ ಕಾಪಾಡು ಅಂತ ಕೇಳಿದ್ರು. ನಾನು ನಿನ್ನ ಭಕ್ತನಿಗೆ ಅಪಚಾರ ಮಾಡಿದೆ, ಕಾಪಾಡು ಅಂದರು. ಆವಾಗ ಅವ್ರು ಹೇಳಿದರು, ನೋಡಿ, ನಾನು ಭಕ್ತರ ಅಧೀನ, ಅಸ್ವತಂತ್ರ. ನಾನು ಭಕ್ತರ ಅಧೀನ ಅಂತ ಹೇಳಿದ ಭಗವಂತ. ನನ್ನನ್ನು ಭಕ್ತರು ತಮ್ಮ ಕೈಯಲ್ಲಿ ಇಟ್ಕೊಂಡು ಬಿಟ್ಟಿದ್ದಾರೆ. ಅಂಬರೀಷನ ಅಧೀನ ನಾನಿವತ್ತು, ನನಗೇನು ಮಾಡ್ಲಿಕ್ಕಾಗೋದಿಲ್ಲ. ನೀವು ಅಂಬರೀಷನ ಬಳಿಗೇನೆ ಹೋಗ್ರಿ. ಎಲ್ಲ ಸಾಧುಗಳು, ನನಗೆ ಸಾಧುಗಳು ಬೇಕು, ಸಜ್ಜನರು ಬೇಕು, ಭಕ್ತರು ಬೇಕು. ನನಗೆ ಬೇಕಂದ್ರೆ ಲಕ್ಷ್ಮೀದೇವಿಯನ್ನು ಬಿಡಬಲ್ಲೆ, ಎಲ್ಲನೂ ಪರಿತ್ಯಾಗ ಮಾಡಬಲ್ಲೆ. ಆದರೆ ಭಕ್ತರನ್ನು ಮಾತ್ರ ನಾನು ಬಿಡ್ಲಿಕ್ಕಾಗೋದಿಲ್ಲ. ನಿನ್ನ ಆತ್ಮರಕ್ಷಣೆಗೆ ಏನಾದರೂ ಒಂದು ಉಪಾಯ ಇದ್ರೆ ಹೇಳ್ತೇನೆ ಕೇಳು. ನೀನು ಆ ದುಷ್ಟ ಶಕ್ತಿಯನ್ನು ಅಂಬರೀಷನ ಮೇಲೆ ಪ್ರಯೋಗಿಸಿದೆಯಲ್ಲ, ಅವನ ಹತ್ರನೇ ಹೋಗು. ಒಂದು ಎಚ್ಚರ ಇಲ್ಲಿ. ಜ್ಞಾನಿಗಳಾದ ಬ್ರಾಹ್ಮಣರಿಗೆ ಒಂದು ಎಚ್ಚರ ಇರಬೇಕು. ತಪಶಕ್ತಿ, ವಿದ್ಯೆ ಅವೆಲ್ಲ ಬಹಳ ದೊಡ್ಡದು. ಆದರೆ ಅದನ್ನು ಅಹಂಕಾರದಿಂದ ಯಾರ್ಯಾರ ಮೇಲಾದರೂ ಪ್ರಯೋಗ ಮಾಡಿದರೆ ಮಹಾ ಅನರ್ಥ ಇದೆ. ಹೋಗು, ಅಂಬರೀಷನ ಹತ್ರ ಹೋಗು, ನಿನಗೆ ಶಾಂತಿ ಆಗ್ತದೆ. ಅವನೇನು ಮಾಡಿದ, ಕೊನೆಗೆ ದೂರ್ವಾಸರು ಅಂಬರೀಷನ ಬಳಿಗೆ ಬಂದರು. ತತ್ಪಾದವು ದುಃಖಿತೋ ಗ್ರಹೀತ, ಅವನ ಕಾಲಿಗೆ ಬಿದ್ದರು. ಅಂಬರೀಷನಿಗೆ ನಾಚಿಕೆ ಆಯಿತು. ದುರ್ವಾಸನಂತ ಮಹಾಮುನಿ ನನ್ನ ಕಾಲಿಗೆ ಬೀಳೋದು ಅಂದ್ರೆ ಏನು? ಅವನು ಆ ಚಕ್ರಕ್ಕೆ ಸ್ತೋತ್ರ ಮಾಡಿದ. ತ್ವಮಗ್ನಿರ್ತ್ವಂ ಭಗವಾನ್ ಸೂರ್ಯ. ಇವತ್ತ ಮಂಗಲಾಚರಣೆಯಲ್ಲಿ ಆರಂಭದಲ್ಲಿ ಹೇಳಿದ್ದು ಇದನ್ನೇ. ಚಕ್ರದ ಅಂತರ್ಯಾಮಿಯಾದ ಭಗವಂತನೇ, ನಿನ್ನ ಅಧೀನದಲ್ಲಿ ಎಲ್ಲರೂ ಇದ್ದಾರೆ. ಅಗ್ನಿ, ಸೂರ್ಯ, ಚಂದ್ರ, ಜಲ, ಪೃಥ್ವಿ, ವಾಯು, ಆಕಾಶ ಎಲ್ಲವೂ ನಿನ್ನ ಅಧೀನ ಅಂತ ಅದನ್ನು ಒಂದು ಅನೇಕ ಶ್ಲೋಕಗಳ ಮೂಲಕ ಸ್ತೋತ್ರ ಮಾಡಿದೆ. ಅದರಲ್ಲಿ ಒಂದು ಸ್ತೋತ್ರ ನಾನೀಗ ಹೇಳಿದ್ದೇನೆ. ನಾನೇನಾದರೂ ಅನೇಕ ದಾನಗಳನ್ನು ಮಾಡಿದ್ರೆ, ಯಜ್ಞಯಾಗ ಮಾಡಿದ್ರೆ, ಸ್ವಧರ್ಮಾನುಷ್ಠಾನ ಮಾಡಿದ್ರೆ, ಅದರಿಂದ ಈ ಮುನಿಗೆ, ದೂರ್ವಾಸ ಮುನಿಗೆ ಶಾಂತಿ ಆಗಲಿ, ಅವ್ರ ತಾಪಕ್ಕೆ ಶಾಂತಿ ಆಗಲಿ, ಅವ್ರಿಗೆ ಅನುಕೂಲ ಆಗಲಿ. ಭಗವಂತ ನನಗೆ ಪ್ರೀತನಾಗಿದ್ದರೆ ಅದರಿಂದ ಈ ರಾಜನಿಗೆ, ಈ ಋಷಿಗೆ ಅನುಕೂಲ ಆಗಲಿ ಅಂತ ಹೇಳಿದ ಮೇಲೆ, ರಾಜ ಹೇಳಿದ್ಮೇಲೆ ಅದು ಶಾಂತ ಆಗಿಬಿಡ್ತು. ಸುದರ್ಶನ ಅಂದ್ರೆ ಒಳಗೆ ಭಗವಂತನೇ ಸನ್ನಿಹಿತನಾಗಿರ್ತಾನೆ. ಅದಕ್ಕೆ ಚಕ್ರದ ಅಂತರ್ಯಾಮಿಯಾದ ಭಗವಂತನನ್ನೇ ಸ್ತೋತ್ರ ಮಾಡಿದ್ದಾರೆ ರಾಜನು ಕೂಡ. ಅವರು ರಾಜನಿಗೆ ಆಶೀರ್ವಾದ ಮಾಡಿದರು, ಪ್ರಶಂಸೆ ಮಾಡಿದರು ಅವನನ್ನು. ಭಗವಂತನ ಮಹಿಮೆ ಎಂಥದ್ದು ಅನ್ನೋದನ್ನು ನಾನು ಇವತ್ತು ಕಣ್ಣಾರೆ ಕಂಡೆ. ಮೊದಲು ಒಂದು ಸ್ವಲ್ಪ ನಿನ್ನ ಬಗ್ಗೆ ವೈಮನಸ್ಸೆ ಇತ್ತು, ಆದರೆ ಈಗ ನಿನಗೆ ಶುಭನೇ ಹಾರೈಸ್ತೇನೆ ನಾನು ಕೂಡ. ನಾನು ನಿನಗೇನೋ ಅಪಚಾರ ಮಾಡಿದೆ ಅಂತ ನೀನು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿಲ್ಲ, ಅದನ್ನ ಮನಸ್ಸಿನ ತೆಗೆದು ಹಾಕಿದೆ. ಇಷ್ಟೆಲ್ಲ ಆದಮೇಲೆ ಅಂಬರೀಷ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅವರಿಗೆ ಭೋಜನ ಮಾಡಿಸಿದ. ಅಲ್ಲಿಯವರೆಗೆ ಅವನು ಕೂಡ ಉಪವಾಸದಿಂದನೇ ಇದ್ದ. ಎಲ್ಲೆಲ್ಲೋ ಹೋಗಿದ್ದರು ಸಂಚಾರ ಮಾಡಲಿಕ್ಕೆ, ಅವನು ಉಪವಾಸದಿಂದನೇ ಇದ್ದ. ಇದೆಲ್ಲ ಮನೋಬಲ, ದೇಹಬಲ, ಭಗವಂತನ ಭಕ್ತಿಯ ಬಲದಿಂದ ಆಗುವಂಥ ಕೆಲಸ. ಅವರು ಭೋಜನ ಮಾಡಿದರು.
ತಾವು ಊಟ ಆದ್ಮೇಲೆ ನೀನು ಊಟ ಮಾಡು ಅಂತ ಹೇಳಿದ್ರು. ಆಮೇಲೆ ನಿನ್ನ ಈ ಅಂಬರೀಷ್ ರಾಜನ ಈ ಕೀರ್ತಿ ಏನಿದೆ ಇದನ್ನ ಎಲ್ಲ ಲೋಕದಲ್ಲೂ ಪ್ರಶಂಸೆ ಮಾಡ್ತಾರೆ. ನೀನು ಇದನ್ನ ಅದ್ಭುತವಾದ ಸಾಧನೆಯನ್ನು ಮಾಡಿ ತೋರಿಸಿದ್ದಿ ಅಂತ ಅವನನ್ನ ಪ್ರಶಂಸೆ ಮಾಡಿದರು. ಇದು ಆ 6ನೇ ಅಧ್ಯಾಯದಲ್ಲಿ ನಮಗೆ ಕಾಣಿಸುವಂತಹ ವಿಚಾರ. 9ನೇ ಸ್ಕಂದದ 6ನೇ ಅಧ್ಯಾಯದಲ್ಲಿ ಮೊದಲಿಂದ 1, 2, 4 ಇತ್ಯಾದಿ ಅಧ್ಯಾಯಗಳಲ್ಲಿ ಬಂದನ್ನೇನು ಹೇಳಲಿಲ್ಲ. ಅದರಲ್ಲಿ ಬೇರೆ ಬೇರೆ ವಂಶಗಳ ಬಗ್ಗೆ, ಆ ರಾಜರ ಕಥೆಗಳ ಬಗ್ಗೆ ಸಂಕ್ಷಿಪ್ತವಾದ ವರ್ಣನೆ ಇದೆ. ಅದರಲ್ಲಿ ಒಂದು ಕಥೆ ಈಗ ತಗೊಂಡಿದ್ದೆ. ಇನ್ನು ಮುಂದೆ 8ನೇ ಅಧ್ಯಾಯದಲ್ಲಿ, 9ನೇ ಸ್ಕಂದದ 8ನೇ ಅಧ್ಯಾಯದಲ್ಲಿ ರಾಮನ ಕಥಾ ಬರೋದಿದೆ. ಬೇರೆ ಕಡೆ ಹರಿಶ್ಚಂದ್ರ ಮೊದಲಾದ ರಾಜರ ಕಥೆಗಳೆಲ್ಲ ಇವೆ. ನಮಗೆ ಭಗವಂತನ ಮಹಿಮೆ ಮತ್ತು ಭಗವಂತನ ಭಕ್ತರ ಮಹಿಮೆ ನೇರವಾಗಿ ನಮಗೆ ಸಿಗಲಿ ಅಂತ ನಾವು ಈ ರಾಮನ ಕಥೆಯ ಬಗ್ಗೆನೇ ನೋಡೋಣ. ಅದು 33ನೇ ಶ್ಲೋಕದಲ್ಲಿ, 9ನೇ ಸ್ಕಂದದ 8ನೇ ಅಧ್ಯಾಯದ 33ನೇ ಶ್ಲೋಕದಲ್ಲಿ ಅವನ ಕಥೆಯನ್ನ ನಾವು ನೋಡ್ತೇವೆ. ಗಂಗಾ ನದಿಯ ಕಥೆ ಬರ್ತದೆ. ರಾಮನಿಗಿಂತ ಮುಂಚೆ ರಾಮನ ತಂದೆ ದಶರಥ, ಅವನ ತಂದೆ ಅಜ, ಅದಕ್ಕಿಂತ ಹಿಂದೆ ಬಂದವನೊಬ್ಬ ಭಗೀರಥ ಅಂತ ಹೇಳಿ. ರಾಮನ ಪೂರ್ವಜರು ಎಷ್ಟು ಪುಣ್ಯಶಾಲಿಗಳು ಅಂತ ಅನ್ನೋದಕ್ಕೆ ಅದನ್ನು ಹೇಳಿದೆ. ಈ ಸಗರ ಅಂತ ಒಬ್ಬ ರಾಜ ಇದ್ದ ಸೂರ್ಯವಂಶದಲ್ಲೇ. ಅವನ ಮಕ್ಕಳು ಕೆಲವರಿದ್ದರು. ಅವರು ಕಪಿಲ ಋಷಿಗೆ, ಭಗವಂತನಿಗೆ ಅಪಚಾರ ಮಾಡಿದ್ರು. ಅವನೊಂದು 100 ಯಜ್ಞ ಮಾಡಿದ್ದ ಸಗರ. ಆ 100ನೇ ಯಜ್ಞ ಮಾಡುವಾಗ ಇಂದ್ರ ಬಂದು ಯಜ್ಞದ ಕುದುರೆಯನ್ನೇ ಅಪಹಾರ ಮಾಡಿಬಿಟ್ಟಿದ್ದ. ಅದನ್ನು ತಗೊಂಡೋಗಿ ಪಾತಾಳದಲ್ಲಿ ಸಗರ ಮುನಿಯ ಆಶ್ರಮದ ಹತ್ರ ಇಟ್ಟಿದ್ದ. ಇವರದ್ದು ಎಲ್ಲಿದೆ ಅಂತ ಹುಡುಕಾಡ್ಲಿಕ್ಕೆ ಅಂತ ಹೋಗಿ ಕಪಿಲ ಮುನಿಯ ಆಶ್ರಮದ ಹಿಂದೆ ಕುದುರೆ ಇರೋದನ್ನು ಗಮನಿಸಿ, ಕಪಿಲ ಮುನಿಯೇ ನಮ್ಮ ಕುದುರೆ ಕದ್ದಿದ್ದಾನೆ ಅಂತ ಅವನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಹೋದ್ರು. ಅವನು ಸಿಟ್ಟಾಗಿ ತನ್ನ ಕೋಪದ ಅಗ್ನಿಯಿಂದ ಅವರನ್ನ ಸುಟ್ಟು ಬಿಟ್ಟಿದ್ದ. ಆ ಸುಟ್ಟವರಿಗೆ ಶಾಂತಿ ಆಗೋದು ಹೇಗೆ ಅಂದ್ರೆ ಗಂಗೆಯಿಂದ ಅಂತ ಒಬ್ಬರು ಯಾವ ಜ್ಞಾನಿಗಳು ಹೇಳಿದ್ರು. ಭಗೀರಥ ತಪಸ್ ಮಾಡಿ ಆ ಸ್ವರ್ಗದಲ್ಲಿದ್ದ ಗಂಗೆಯನ್ನು ಭೂಲೋಕಕ್ಕೆ ಕರೆಸಿದ. ಹೀಗೆ ಭಗೀರಥನ ಮಗಳಾದ್ರಿಂದ ಅವಳಿಗೆ ಭಾಗೀರಥಿ ಅಂತ ಹೆಸರು. ಭಾಗೀರಥಿ ಅಂತ ಅವಳಿಗೆ ಹೆಸರು ಬರಲಿಕ್ಕೆ ಇದೇ ಕಾರಣ. ಆ ಸಂದರ್ಭದಲ್ಲಿ ಗಂಗೆ ಹೇಳಿದಂತೆ, ನಾನು ಅಲ್ಲಿಂದ ಮೇಲಿಂದ ಏನೋ ಇಳಿದು ಬರ್ತೇನೆ, ನಾನು ಭಾರ ಹೊರವವ್ರು ಯಾರು? ಯಾರೊಬ್ಬರು ಹೊರಬೇಕಲ್ಲ, ಯಾರು ಹೊರಬೇಕು? ಅಷ್ಟು ವೇಗವನ್ನು ತಡ್ಕೊಳ್ಳುವವರು ಯಾರು? ಅದಕ್ಕೆ ಶಿವನೇ ಆ ಭಾರವನ್ನು ತಡೀತಾನೆ ಅಂತ ಅಲ್ಲಿ ಕಂಡು ಬಂತು. ಆದ್ರಿಂದ ಶಿವನಿಗೆ ಶರಣ ಹೋದ್ರೆ ಶಿವ ಬಂದು ಆ ಭಾರವನ್ನು ತಡೀತಾನೆ. ಇವನು ಗಂಗೆಯಲ್ಲಿ ಇಷ್ಟು ದಿವಸ ತಪಸ್ ಮಾಡಿದ್ದಂತೆ ಶಿವನನ್ನು ಕುರಿತು ತಪಸ್ ಮಾಡಿದ. ಶಿವ ಬಂದು ಒಂದು ಒಪ್ಕೊಂಡ. ಆಮೇಲೆ ಇಲ್ಲೊಂದು ತುಂಬ ಮಹತ್ವದ ಶ್ಲೋಕ ಇದೆ. ಗಂಗೆ ಕೇಳಿದ್ದಂತೆ, ನಾನು ಭೂಮಿಗೆ ಇಳಿದು ಬರ್ತೇನೆ, ನಾನು ಎಲ್ಲೆಲ್ಲಿ ಹರಿತೀನಲ್ಲ ಅಲ್ಲೆಲ್ಲ ಈ ಪಾಪಿಗಳಾದ ಮನುಷ್ಯರು ಬಂದು ತಾವು ಜೀವಮಾನದಲ್ಲಿ ಮಾಡಿದ ಪಾಪ ಎಲ್ಲ ಅಲ್ಲಿ ತೊಳ್ಕೊಂಡು ಹೋಗ್ತಾರೆ. ನಡೀಲಿ ಉತ್ತರ ಪ್ರದೇಶಕ್ಕೆ ಹೋಗೋಣ, ಅಲ್ಲಿ ಗಂಗೆ ಹರಿದು ಬಂದಲ್ಲಿ ಋಷಿಕೇಶ, ಹರಿದ್ವಾರ ಅಲ್ಲೆಲ್ಲ ಸ್ನಾನ ಮಾಡ್ತಾ, ಕಾಶಿ, ಮುಂದೆ ಬಿಹಾರದಲ್ಲಿದೆ ಗಂಗಾ ನದಿ, ಪಶ್ಚಿಮ ಬಂಗಾಳದಲ್ಲಿದೆ, ಎಲ್ಲ ಕಡೆ ಸ್ನಾನ ಮಾಡಿ ನಮ್ಮ ಪಾಪಗಳನ್ನ ತೊಳ್ಕೊಂಡು ಹೋಗೋಣ ಅಂತ ಹೋಗ್ತಾರೆ. ಎಲ್ಲ ಜನರು ಪಾಪಗಳನ್ನ ನನ್ನಲ್ಲಿ ತೊಳ್ಕೊಂಡ್ರೆ ಈ ಪಾಪ ಪರಿಹಾರ ಮಾಡೋರು ಯಾರು ಅಂತ ಅವಳಿಗೊಂದು ಚಿಂತೆ. ಅದಕ್ಕೆ ಭಗೀರಥ ಹೇಳಿದ ಮಾತು, ಸಾಧವೋ ನ್ಯಾಸಿನ ಶಾಂತಾ ಬ್ರಹ್ಮಿಷ್ಠಾ ಲೋಕಪಾವನಾ ಹರಂತ್ಯಗಂ ತೇಂಗ ಸಂಗಾತ್ ಏ ಪ್ರಾಪ್ತಾ ಸ್ವಹೃದಾ ಹರಿಂ. ನೀನೇನು ವಿಚಾರ ಮಾಡಬೇಡ, ಎಷ್ಟೇ ಜನ ಪಾಪಿಗಳು ಬರಲಿ, ಆದರೆ ಪುಣ್ಯಶಾಲಿಗಳಾದ ಮಹಾತ್ಮರು ಅಲ್ಲಿ ಬರ್ತಾರಲ್ಲ, ಅವರು ನಿನ್ನಲ್ಲಿ ಸ್ನಾನ ಮಾಡ್ತಾರೆ. ಪಾಪಿಗಳು ಅಲ್ಲಿ ಬಿಟ್ಟು ಹೋದ ಪಾಪವನ್ನೆಲ್ಲ ನಿನಗೇನು ತೊಂದರೆ ಆಗದೆ ಇರುವಂತೆ ಆ ಸಾಧುಗಳು ಅದನ್ನೆಲ್ಲ ಪರಿಹಾರ ಮಾಡ್ತಾರೆ. ಭಗವಂತನ ಭಕ್ತರ ಬಗ್ಗೆ ಇದಕ್ಕಿಂತ ದೊಡ್ಡ ಪ್ರಶಂಸೆ ಏನೇನು ಬೇಕಾಗಿಲ್ಲ. ಆದ್ರಿಂದ ನಾವೆಲ್ಲ ಗಂಗಾ ನದಿಗೆ ಹೋಗುವಾಗ, ಎಲ್ಲಿ ಸ್ನಾನ ಮಾಡುವಾಗೆಲ್ಲ ಇದೊಂದು ಅವತ್ತು ನೆನಪು ಮಾಡ್ಕೊತಿರ್ಬೇಕು. ಅನೇಕ ಕಡೆ ಇದು ಭಾಗವತದಲ್ಲೇ ಬರ್ತದೆ. ತೀರ್ಥೀಕುರುವಂತಿ ತೀರ್ಥಾನಿ ಅಂತ. ನೀವು ತೀರ್ಥಕ್ಷೇತ್ರಗಳಿಗೆ ಹೋಗ್ತೀರಿ, ಅಲ್ಲೇ ತೀರ್ಥಕ್ಷೇತ್ರಗಳಿಂದ ನಿಮಗೂ ಪಾವಿತ್ರ್ಯ ಬರೋದು ಆ ಕಡೆ ಇರಲಿ, ನಿಮ್ಮಿಂದನೇ ತೀರ್ಥಕ್ಷೇತ್ರಗಳಿಗೆ ಪಾವಿತ್ರ್ಯ ಬರ್ತದೆ ಅಂತ ಕೆಲವು ಸರಿ ಜ್ಞಾನಿಗಳನ್ನ ಪ್ರಶಂಸೆ ಮಾಡ್ತಾರೆ. ಅದೆಲ್ಲ ಹಿಂದೆ 1ನೇ ಸ್ಕಂದದಲ್ಲಿ ಮೊದಲಾದ ಕಡೆ ಬಂದಿದೆ. ತಾವಲ್ಲಿ ಇಳಿದು ಸ್ನಾನ ಮಾಡ್ತಾರೆ, ಪಾದ ಪ್ರಕ್ಷಾಳನೆ ಮಾಡ್ತಾರೆ. ಅಂತೂ ಸಜ್ಜನರು ಭಗವದ್ಭಕ್ತರು ಅಲ್ಲಿ ಬರ್ತಾರಲ್ಲ, ಅಲ್ಲಿ ಬಂದವರು ಆ ನದಿಯಲ್ಲಿ ಇಳಿದು ಸ್ನಾನ ಮಾಡಿ ಉಳಿದ ಮೂರ್ಖರಾದ ಜನರು, ಪಾಪಿಷ್ಠರಾದ ಜನ ಅಲ್ಲೇನು ಪಾಪ ಬಿಟ್ಟು ಹೋಗಿರ್ತಾರೆ, ಆ ಪಾಪವನ್ನು ಇವರು ಪರಿಹಾರ ಮಾಡ್ತಾರೆ. ಅದರಿಂದ ನೀನು ವಿಚಾರ ಮಾಡಬೇಡ ಅಂತ ಹೇಳಿದ್ರು. ಆ ಪ್ರಕಾರ ಹೊರದು ಬಂದು
ಶಿವ ಅವಳನ್ನು ತನ್ನ ಜಟಾಜೂಟದಲ್ಲಿ ಹಿಡಿದಿಟ್ಕೊಂಡಿದ್ದ. ಆ ಒತ್ತಡಕ್ಕೆ ಅವನೊಂದು ಸರಿಯಾದ ವ್ಯವಸ್ಥೆ ಮಾಡಿದ. ಮುಂದೆ ಗಂಗೆ ನೀರು ಕೆಳಗೆ ಹರಿದು ಬಂತು. ಆ ಸಗರ ಮಹಾರಾಜನ ಮಕ್ಕಳು ಎಲ್ಲಿ ಅವ್ರ ಬೂದಿ ಇತ್ತಲ್ಲ ಅಲ್ಲೆಲ್ಲ ಅದು ಹರಿದು ಹೋಗಿದ್ದರಿಂದ ಅವರಿಗೆಲ್ಲ ಸದ್ಗತಿ ಆಯಿತು. ಗಂಗೆಯ ಮಹತ್ವ ಇದು. ಇದ್ರ ಬಗ್ಗೆ ನಾವು ಹೇಳಿದ್ದೇನು ದೊಡ್ಡ ಆಶ್ಚರ್ಯ ಅಲ್ಲ. ಯಾರು ಗಂಗಾ ನದಿಯಲ್ಲಿ ಹೋಗಿ ಶ್ರದ್ಧಾದಿಂದ ಒಂದು ಸ್ನಾನ ಮಾಡ್ತಾರೋ ಅಂಥವರಿಗೆ ಮುಂದೆ ದೇಹ ಮನಸ್ಸೆಲ್ಲ ಸ್ವಚ್ಛ ಆಗಿ ಜ್ಞಾನ ಬಂದು ಅವರು ಉದ್ಧಾರ ಹೊಂದ್ತಾರೆ ಅಂತ ಅಲ್ಲಿ ಬಂದಿದೆ. ಭಗೀರಥನ ಮಗ ಶ್ರುತ ಅಂತ. ಶ್ರುತನಿಗೆ ಇನ್ನೊಬ್ಬ ಮಗ ನಾಭಾಗ ಅಂತ ಒಬ್ಬ ಹುಟ್ಟಿದ. ನಾಭಾಗದಿಂದ ಸಿಂಧು ದ್ವೀಪ, ಅವನಿಂದ ಆಯುತಾಯು ಅಂತ ಹುಟ್ಟಿದ. ಆಯುತಾಯುವಿನಿಂದ ಹುಟ್ಟಿದವನೇ ಋತುಪರ್ಣ. ಇದ್ಯಾಕೆ ತಗೊಂಡಿದ್ದೇನೆ ಅಂದ್ರೆ, ನಳದಮಯಂತಿ ಉಪಾಖ್ಯಾನದಲ್ಲಿ ಋತುಪರ್ಣ ಅಂತ ಕೇಳ್ತಿದ್ದೀವಲ್ಲ, ಅವನು ಈ ಸೂರ್ಯ ವಂಶದವನು. ಇವನೇ ಋತುಪರ್ಣೋ ನಲಸಕಃ ಯಹ ಅಶ್ವವಿದ್ಯಾಮಯಾನ್ ನಲಾತ್ ದತ್ವಾಕ್ಷ ಹೃದಯಂ ತಸ್ಮೈ ಸರ್ವಕಾಮಸ್ತು ತತ್ಸುತಃ. ಅಶ್ವವಿದ್ಯೆಯನ್ನ ನಳನಿಂದ ಋತುಪರ್ಣ ತಗೊಂಡ, ಅದಕ್ಕೆ ಪ್ರತಿಯಾಗಿ ಅವನಿಗೆ ತನ್ನದು ಗಣಿತ ವಿದ್ಯೆ ಅಕ್ಷವಿದ್ಯೆಯನ್ನು ಕೊಟ್ಟ ಅಂತ ನಳದಮಯಂತಿ ಉಪಾಖ್ಯಾನದಲ್ಲಿ ನೋಡೋರಿದ್ದೇವೆ. ಅಂತ ಮಹನೀಯರಾದಂತಹ ರಾಜರು ಅನೇಕ ಜನ ಅಲ್ಲಿ ಕೇಳಿ ಬರ್ತಾರೆ. ಇದು ರಾಜರ ಎಲ್ಲರದು ವಂಶ. ಒಬ್ಬ ರಘು ಅಂತ ಒಬ್ಬ ರಾಮನಿಗೆ ರಘು ಅಂತ ಯಾಕೆ ಕರೀತಾರೆ, ರಘುವಂಶ ಅಂತ ಯಾಕೆ ಕರೀತಾರೆ ಅಂದ್ರೆ, ರಘು ಅಂತ ಒಬ್ಬ ಮಹಾರಾಜ ಇದ್ದ ಅಲ್ಲಿ. ಅವನಿಂದ ಬಂದ ವಂಶಕ್ಕೆ ರಾಘವ ವಂಶ ಅಂತ ಕರೀತಾರೆ. ರಘುವಿನ ಮಗನೇ ಅಜಂತ ಮಗ ದಶರಥನ ಮಗನೇ ರಾಮ. ಅವನ ಬಗ್ಗೆ ನಾಳೆ ನೋಡೋಣ. ರಾಘವೇಂದ್ರ ಅಂತ ಯಾಕೆ ಸ್ವಾಮಿಗಳಿಗೆ ಕರೀತಾರೆ ಅಂದ್ರೆ, ರಘು ಅಂತ ಒಬ್ಬ ಮಹಾರಾಜ, ಅವ್ರ ವಂಶದಲ್ಲಿ ಬಂದವರಿಗೆ ರಾಘವ ಅಂತ, ಎಲ್ಲರಿಗೂ ರಾಘವರು ಅಂತ ಕರೀತಾರೆ. ಯದುವಿನ ವಂಶದಲ್ಲಿ ಬಂದವರು ಎಲ್ಲರನ್ನೂ ಯಾದವರು ಅಂತ ಕರೀತಾರಲ್ಲ. ಈಗ ನಮ್ಮ ವಂಶಗಳಿಗೆ ನಿಮ್ಮ ವಂಶಗಳಿಗೆ ಒಂದು ಹೆಸರು ಇರ್ತದೆ. ಇವೆಲ್ಲ ಹೆಸರುಗಳು ಸಾಮಾನ್ಯವಾಗಿ ಯಾವುದೋ ಊರಿನಿಂದ ಯಾವುದೋ ವೃತ್ತಿಯಿಂದ ಬಂದಿರೋ ಹೆಸರುಗಳಿವೆಲ್ಲ. ಅವರಲ್ಲಿ ಕೆಲವರಿಗೆ ಮೂಲ ಪುರುಷರಿಂದ ಬಂದ ಹೆಸರುಗಳಿರ್ತವೆ. ಅದೇ ಯದುವಿನ ಮಕ್ಕಳು ಯಾದವರು. ಕುರು ಅಂತ ಒಬ್ಬ ಚಂದ್ರ ವಂಶದಲ್ಲಿದ್ದ, ಕುರುವಿನ ವಂಶದಲ್ಲಿ ಬಂದವರು ಕೌರವರು. ಪಾಂಡವರು ಕೌರವರೇ ಆ ದೃಷ್ಟಿಯಿಂದ. ಹೀಗೆ ರಘುವಿನ ವಂಶದಲ್ಲಿ ಬಂದವರೆಲ್ಲ ರಾಘವರು. ಯದುವಿನ ವಂಶದಲ್ಲಿ ಬಂದವರು ಯಾದವರು ಹೇಗೋ, ರಘುವಿನ ವಂಶದಲ್ಲಿ ಬಂದವರು ರಾಘವರು. ಅವರಿಗೆ ಇಂದ್ರ ಅಂದ್ರೆ ಮುಖ್ಯಸ್ಥ. ಸೂರ್ಯವಂಶದಲ್ಲಿ ಅತಿ ದೊಡ್ಡ, ರಘುವಂಶದಲ್ಲಿ ಅತಿ ದೊಡ್ಡ ಹೆಸರು ಅಂದ್ರೆ ರಾಮಚಂದ್ರಂದ. ಅದನ್ನೇ ರಾಘವೇಂದ್ರ ಸ್ವಾಮಿಗಳಿಗೆ ಹೆಸರಿಟ್ಟಿದ್ರಷ್ಟೇ. ರಾಘವೇಂದ್ರ ಅಂತ ಈ ತರ ರಾಮನ ಹೆಸರು. ಅವರು ನಿತ್ಯ ಅರ್ಚನೆ ಮಾಡುವ ದೇವರು ರಾಮ, ಅದಕ್ಕಾಗಿ ಹೆಸರನ್ನು ಇಟ್ಟಿದ್ರು. ಆ ಕಥೆಯನ್ನು ವಿಸ್ತಾರವಾಗಿ ಇನ್ನೊಂದ್ಸರಿ ಹೇಳ್ರಿ ಅಂತ ಕೇಳಿದೆ. ಅದಕ್ಕಾಗಿ ಹೇಳ್ತೀನಿ ಅಂತ ಅವರು ಹೇಳಿಕ್ಕೆ ತೊಡಗಿದ್ರು. ಆ ರಾಮನ ಕಥೆ ಏನಿದೆ ಅಂತ ಅನ್ನೋದನ್ನ ನಾವು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.